ಹಲೋ ಹಾಯ್, ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಅಜಯ್ ಕುಮಾರ್. KS ನೋಟಿಫಿಕೇಶನ್ ಆಗಿದೆ. ಮೊನ್ನೆ ಅಂದರೆ ಸ್ವಲ್ಪ ದಿನಗಳ ಹಿಂದೆ ನಾವು ಮತ್ತೆ ತಹಸೀಲ್ದಾರ್ ರಘು ಸರ್ ಅವರು ಒಂದು ಯೂಟ್ಯೂಬ್ ಲೈವ್ ಸೆಷನ್ ಕೂಡ ಮಾಡಿದ್ವಿ. ವಿತ್ ರಿಸ್ಪೆಕ್ಟ್ ಟು ಒಂದು ಓರಿಯೆಂಟೇಷನ್ ಥರ ಏನೇನು ಮಾಡಬೇಕು ಅಂತ ಹೇಳಿ. ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಮುಂದಿನ 100 ದಿನಗಳ ಕಾಲ ನಿಮ್ಮ KS ಪ್ರಿಪ್ರೇಷನ್ ಹೇಗಿರಬೇಕೋ ಅನ್ನೋದರ ಒಂದು ರೋಡ್ ಮ್ಯಾಪನ್ನು ನಾನಿಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಈ ರೋಡ್ ಮ್ಯಾಪನ್ನು ನಾನು ಒಬ್ಬನೇ ತಯಾರಿಸಿಲ್ಲ, ನಮ್ಮ ಒಂದು ತಂಡ ಇದೆ. ಓಕೆ, ಆ ತಂಡದಲ್ಲಿ ಆಫೀಸರ್ಸ್ ಇದ್ದಾರೆ, ಮಲ್ಟಿಪಲ್ ಮೇನ್ಸ್ ಬರೆದವರು ಇದ್ದಾರೆ, ಇಂಟರ್ವ್ಯೂ ಇದ್ದಾರೆ. ಬಟ್ ವಿಡಿಯೋ ಮಾಡೋದು ನಾನು ಅಷ್ಟೇ. ಓಕೆ, ಸೊ ಹೀಗಾಗಿ ಕಂಪ್ಲೀಟ್ ವಿಡಿಯೋ ನೋಡಿ. ಈ ವಿಡಿಯೋದಲ್ಲೇ ಇಬ್ಬರನ್ನು ನಾನು ಅಡ್ರೆಸ್ ಮಾಡಿದ್ದೀನಿ. 3 ಜನ, ಇಬ್ಬರಲ್ಲ 3 ಜನ ನಾನು ಅಡ್ರೆಸ್ ಮಾಡಿದ್ದೀನಿ. ಒಂದು ಫುಲ್ ಟೈಮ್ ಆಸ್ಪಿರೆಂಟ್ಸ್, ಸುಮಾರು ಯಾರು 2 ವರ್ಷದಿಂದ 3 ವರ್ಷದಿಂದ ಓದ್ತಾ ಇದ್ದೀರಾ ಆ ಆಸ್ಪಿರೆಂಟ್ಸು. ಎರಡನೇದ್ದು UPSC ಆಸ್ಪಿರೆಂಟ್ಸ್. ಮೂರನೇದ್ದು ವರ್ಕಿಂಗ್ ಆಸ್ಪಿರೆಂಟ್ಸ್. ಈ 3 ಜನಗಳು ಈ 3 ಸೆಕ್ಟರಲ್ಲಿ ಇರುವಂಥವ್ರು, 3 ವಿಶೇಷ ವಿಭಿನ್ನವಾಗಿ ಇರುವಂತಹ ಆಸ್ಪಿರೆಂಟ್ಸ್ಗಳಿಗೆ ಹೇಗೆ ಮುಂದಿನ ಒಂದು ರೋಡ್ ಮ್ಯಾಪ್ ಇರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿ, ಬಹಳ ಶಾರ್ಟ್ ಆಗಿ ವಿಡಿಯೋ ಇರುತ್ತೆ. ಓಕೆ, ಸೊ ಮುಂಚೆನೆ ಹೇಳ್ಬಿಡ್ತೀನಿ, ನಾನು ನಮ್ಮ ಕೋರ್ಸ್ ಬಗ್ಗೆ ಇಲ್ಲಿ ಹೇಳ್ತೀನಿ. ಹಾಗಂತ ಹೇಳಿ ನಮ್ಮ ಕೋರ್ಸ್ನೇ ತಗೋಬೇಕು ಅಂತ ನಾನು ಎಲ್ಲೂ ಹೇಳಲ್ಲ, ಆಯ್ತಾ. ಯು ಕ್ಯಾನ್ ಟೇಕ್ ಎನಿವೇರ್, ಬಟ್ ಹೇಗೆ ಓದಬೇಕು, ಏನನ್ನ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಅದನ್ನ ನೋಟ್ ಮಾಡ್ಕೊಂಡು ನೀವು ಓನಾದ್ರೂ ಸ್ಟಡಿ ಮಾಡ್ಬೋದು, ಅಥವಾ ಬೇರೆ ಕಡೆ ಆದ್ರೂ ಕೋರ್ಸ್ ತಗೋಬಹುದು. ಅದು ನಿಮ್ಮ ಇಷ್ಟ. ಅಗೇನ್, ಡೋಂಟ್ ಕಮೆಂಟ್ ನಿಮ್ಮ ಕೋರ್ಸ್ ತಗೋಬೇಕಂತ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಡೋಂಟ್ ಕಮೆಂಟ್, ದಟ್ಸ್ ವೈ. ಓಕೆ, ಸೊ ಒಂದೇದ್ದು ವಿಜಯಪಥ 360 ಡಿಗ್ರಿ 360 ಡಿಗ್ರಿಯಲ್ಲೇ ನೀವು ಓದಬೇಕಾಗತ್ತೆ. ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಲ್ಲ, ನಾವು 3 ಸ್ಟೂಡೆಂಟ್ಸನ್ನು ನಾವಿಲ್ಲ ಏನು ಮಾಡ್ತಾ ಇದ್ದೀನಿ, ಅಡ್ರೆಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಒಂದು ವರ್ಕಿಂಗ್ ಆಸ್ಪಿರೆಂಟ್ಸು, ಇನ್ನೊಂದು ಫುಲ್ ಟೈಮ್ ಆಸ್ಪಿರೆಂಟ್ಸು, ಇನ್ನೊಂದು UPSC ಆಸ್ಪಿರೆಂಟ್ಸು. ಓಕೆ, ಹೇಗೆ ಇರಬೇಕು ನಿಮ್ಮದು ಪ್ರಿಪರೇಷನ್ ಅನ್ನೋದನ್ನ ನೋಡಿದ್ದೀನಿ. ಈಗ KS ಅಂದ ತಕ್ಷಣ ಬಹಳ ಜನಕ್ಕೆ ನೆಗೆಟಿವ್ ಜಾಸ್ತಿ ಬರುತ್ತೆ, ಬಿಕಾಸ್ ಆಫ್ ಮೆನಿ ಆಸ್ಪೆಕ್ಟ್ಸ್ ಆರ್ ದೇರ್. ಅದ್ರ ಬಗ್ಗೆ ಮಾತಾಡೋದು ಬೇಡ. ಬಟ್ ಎಲ್ಲಿಂದ ಓದಬೇಕು ಅನ್ನೋದು, ಮೋಸ್ಟ್ ಆಫ್ ದಿ ಪೀಪಲ್ ಯಾರು KSಗಂತ ಅಷ್ಟಾಗಿ ಓದೋದು ತುಂಬಾ ಕಮ್ಮಿ. ಸೊ ಇದಕ್ಕೆ ಓದೋದು ಯಾರು, ಒಂದು ವರ್ಕಿಂಗ್ ಅಲ್ಲಿ ಇರ್ತಾರೆ, ಯಾರು VA ಇರ್ತಾರೆ, ಅಥವಾ FDA, SDA, ಅಥವಾ ಗ್ರೂಪ್ B, ಗ್ರೂಪ್ C, CTI, PSI, PC, ಈ ತರ ಒಂದು ಗ್ರೂಪ್ C ಅಥವಾ ಗ್ರೂಪ್ B ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಆಲ್ರೆಡಿ. ಅವ್ರಿಗೆ KS ಆಗ್ಬೇಕಂತ ಇರುತ್ತೆ. ಇನ್ನೊಂದು UPSC ಆಸ್ಪಿರೆಂಟ್ಸ್ ಇರ್ತಾರೆ, ಅವರಿಗೆ ಸೆಕೆಂಡ್ ಅಪರ್ಚುನಿಟಿ, ಪ್ಲಾನ್ B ಅಂತ ಹೇಳಿ ಎಷ್ಟೋ ಜನ ಪ್ರಿಪೇರ್ ಆಗ್ತಾ ಇರ್ತಾರೆ. ಮೂರನೇದ್ದು ಆಲ್ರೆಡಿ ಇಲ್ಲಿ KS PSI ಗಂತ ಓದ್ತಾ ಇರ್ತಾರೆ, ಅಥವಾ ಗ್ರೂಪ್ B ಎಕ್ಸಾಮ್ಸಿಗೆ ಓದ್ತಾ ಇರ್ತಾರೆ, ಗ್ರೂಪ್ C ಎಕ್ಸಾಮ್ಸಿಗೆ ಓದ್ತಾ ಇರ್ತಾರೆ. ಅವರು ಕೂಡ KSಗೆ ಪ್ರಿಪರೇಷನ್ ಮಾಡಬೇಕು ಅಂತ ಹೇಳಿ ತುಂಬಾ ಜನ ಅನ್ಕೋತಾರೆ. ಬಟ್ ಎಲ್ಲಿಂದ ಓದಬೇಕು ಅನ್ನೋದೇ ಗೊತ್ತಾಗಲ್ಲ. ಎಲ್ಲಿಂದ ಓದಬೇಕು ಅನ್ನೋದಕ್ಕೆ ನನ್ನ ಕಡೆ ಮೊದಲನೇ ಉತ್ತರ ಏನಂದ್ರೆ, ಸಿಲೆಬಸ್ ಕ್ಲಿಯರ್ ಆಗಿದೆ. KS ಸಿಲೆಬಸ್ ನ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಎಲ್ಲೋ ಒಂದು 10-20% ಆ ಸಿಲೆಬಸ್ ಇಂದ ಡಿವಿಯೇಟ್ ಆಗಬಹುದು, ಬಟ್ ಮೆಜಾರಿಟಿ ಆಫ್ ಟೈಮ್ಸ್ ನೀವು ನೋಡಿದ್ರೆ ಸಿಲೆಬಸ್ಗೆ KPSC ಏನಾಗಿದೆ, ಸ್ಟಿಕ್ ಆಗಿದೆ. ಓಕೆನಾ, ನಿಮ್ಮೆಲ್ಲರಿಗೂ ಗೊತ್ತಿದೆ ಸಿಲೆಬಸ್, ಮೋಸ್ಟ್ ಆಫ್ ಪೀಪಲ್ ಗೊತ್ತಿರುತ್ತೆ. 2 ಪೇಪರ್ ಬರುತ್ತೆ, ಪೇಪರ್ 1 ಮತ್ತೆ ಪೇಪರ್ 2. ಒಂದನೇ ಪೇಪರ್ ಅಲ್ಲಿ ಏನಿರುತ್ತೆ, ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅಲ್ವಾ. ಎರಡನೇದ್ದು ಹ್ಯುಮ್ಯಾನಿಟೀಸ್ ಅಂತಂದ್ರೆ ಏನ್ ಬರುತ್ತಪ್ಪ, ಪೊಲಿಟಿ, ಹಿಸ್ಟ್ರಿ, ಜೋಗ್ರಫಿ, ಎಕನಾಮಿ. ಈ 4 ಸಬ್ಜೆಕ್ಟ್ ಬರುತ್ತೆ, ಪೊಲಿಟಿ, ಹಿಸ್ಟ್ರಿ, ಜೋಗ್ರಫಿ, ಎಕನಾಮಿ. ಇದೆಷ್ಟಿರುತ್ತೆ ಟೋಟಲ್ 100 ಕ್ವಶನ್ಸ್. ಟೋಟಲ್ 100 ಕ್ವಶನ್ಸ್. ಕರೆಂಟ್ ಅಫೇರ್ಸ್ ಎಷ್ಟಿರುತ್ತೆ, 40 ಇರುತ್ತೆ. ಇದು ಹ್ಯುಮ್ಯಾನಿಟೀಸು 60 ಇರುತ್ತೆ. ಟೋಟಲ್ 60 + 40 100. ಓಕೆನಾ. ಪೇಪರ್ 2 ನಲ್ಲಿ ಏನಿರುತ್ತಪ್ಪ ಸಬ್ಜೆಕ್ಟ್ಸು, ಗೊತ್ತಿದೆ ತುಂಬಾ ಜನಕ್ಕೆ. ಸೈನ್ಸ್ ಅಂಡ್ ಟೆಕ್ ಇರುತ್ತೆ ಅಲ್ವಾ, 15 ಕ್ವಶನ್ ಸೈನ್ಸ್ ಅಂಡ್ ಟೆಕ್. ಎನ್ವಿರಾನ್ಮೆಂಟ್ 15 ಕ್ವಶನ್. ಕರ್ನಾಟಕ ಇಶ್ಯೂಸ್ 40 ಕ್ವಶನ್, 40, 30, 70. ಮೆಂಟಲ್ ಎಬಿಲಿಟಿ 30. ಟೋಟಲ್ 100 ಕ್ವಶನ್ ಪೇಪರ್ 2. ಸೊ ಇದಿಷ್ಟು ಸಬ್ಜೆಕ್ಟ್ಸ್. ಎರಡನೇದು, ಯಾವ ಪುಸ್ತಕವನ್ನ ಓದಬೇಕು ಅನ್ನೋದು. ಅದಕ್ಕಿಂತ ಮುಂಚೆ ಎಲ್ಲಿಂದ ಆರಂಭಿಸಬೇಕು ಅನ್ನೋದಕ್ಕೆ ಒಂದು ನಾನು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಮುಂದೆ ಅಡ್ರೆಸ್ ಮಾಡ್ತಾ ಹೋಗ್ತೀನಿ ನಾನು, ಇಲ್ಲೇ ಅದನ್ನ ಹೇಳಲ್ಲ, ಅಡ್ರೆಸ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ವರ್ಕಿಂಗ್ ಆಸ್ಪಿರೆಂಟ್ಸ್ ಯಾವ್ದನ್ನ ಓದಬೇಕು, ಯಾವಾಗ ಯಾವ್ದನ್ನ ಓದಬೇಕು, ಆಮೇಲೆ UPSC ಆಸ್ಪಿರೆಂಟ್ಸ್ ಏನ್ ಮಾಡಬೇಕು, ದೆನ್ ಫುಲ್ ಟೈಮ್ ಆಸ್ಪಿರೆಂಟ್ಸ್
ಅಪಾರ್ಟ್ ಫ್ರಮ್ UPSC ಸ್ಟೇಟ್ ಎಕ್ಸಾಮ್ಸಿಗೆ ಅಂತಾನೆ ಓದ್ತಾ ಇರ್ತಾರೆ. ಅವ್ರು ಏನು ಮಾಡ್ಬೇಕು ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ, ಪೇಷನ್ಸ್ ಇಂದ ನೋಡಿ. ಏನೇ ಕಮೆಂಟ್ ಹಾಕಿದ್ರು ಆಮೇಲೆ ಹಾಕಿ, ಆಯ್ತಾ? ವಿಡಿಯೋ ನೋಡಿದ ಮೇಲೆ ನೋ ಇಶ್ಯೂಸ್. ಯಾವ ಪುಸ್ತಕ ಓದಬೇಕು ಅನ್ನೋದು ಅದನ್ನು ಕೂಡ ಹೇಳ್ತೀನಿ. ಆಕ್ಚುಲಿ ತುಂಬಾ ಜನ ಹೇಳ್ತಾರೆ ಸಮಯ ಸಾಕಾಗುತ್ತಿಲ್ಲ ಅಂತ. ಇದು ಕಾಮನ್ ಪ್ರಾಬ್ಲಮ್, ಮೆನಿ ಆಸ್ಪಿರೆಂಟ್ಸ್ ಹೇಳುವಂಥದ್ದು. ಸಮಯ ಇದೆ, ಆ ಸಮಯವನ್ನ ಎಫೆಕ್ಟಿವ್ ಆಗಿ ಯುಟಿಲೈಸೇಷನ್ ಮಾಡ್ತಾ ಇಲ್ಲ. ಸಮಯ ಚೆನ್ನಾಗಿದೆ, ಬಟ್ ಆ ಸಮಯವನ್ನ ಎಫೆಕ್ಟಿವ್ ಆಗಿ ಯುಟಿಲೈಸೇಷನ್ ಮಾಡ್ತಾ ಇಲ್ಲ ಅನ್ನೋದೇ ದೊಡ್ಡ ಒಂದು ಪ್ರಾಬ್ಲಮ್. ಓಕೆ, ಎಲ್ಲಕ್ಕಿಂತ ಹೆಚ್ಚಿಂದು ಪೇಪರ್ 1 ಅಲ್ಲಿ 40 ಕ್ವಶನ್ನು ನ್ಯಾಷನಲ್ ಇಂಟರ್ನ್ಯಾಷನಲ್ಲು, ಪೇಪರ್ 2 ನಲ್ಲಿ 40 ಕ್ವಶನು ಕರ್ನಾಟಕ ಇಶ್ಯೂಸು ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಬಜೆಟ್, ಸರ್ವೆ, ಕರೆಂಟ್ ಅಫೇರ್ಸ್ ಬರುತ್ತೆ. ಅಂದ್ರೆ ಕರೆಂಟ್ ಅಫೇರ್ಸ್ ಓದೋದು ಹೇಗೆ, 80 ಕ್ವಶನ್ ಬರುತ್ತೆ. ಹೇಗೆ ಓದಬೇಕು, ಯಾವ ಸೋರ್ಸ್ ಓದಬೇಕು, ಎಷ್ಟು ಓದಬೇಕು ಅನ್ನೋದು ಒಂದು ಪ್ರಾಬ್ಲಮ್ KS ಅಲ್ಲಿ. ಓಕೆ, ವಿತ್ ರೆಸ್ಪೆಕ್ಟ್ ಟು ಮೇನ್ಸ್, ಯಾರೀಗ ಆಲ್ರೆಡಿ 1-2 ಮೇನ್ಸ್ ಬರ್ದಿರ್ತೀರ, ಕ್ಲಿಯರ್ ಆಗ್ತಾ ಇರಂಗಿಲ್ಲ, ಅವರು ಒಂದು 60 ಡೇಸ್, ನೀವು 100 ಡೇಸ್ ಇದೆ ಅರೌಂಡ್ ನಿಮ್ಮ ಹತ್ರ, ಈಗ ಅಟ್ಲೀಸ್ಟ್ 50 ಡೇಸ್ನು ನೀವು ಆನ್ಸರ್ ರೈಟಿಂಗ್ ಮಾಡ್ಬೋದು. ನಮ್ಮ ವಿಜಯ್ ಸೇತುನಲ್ಲಿ ಫ್ರೀ ಆನ್ಸರ್ ರೈಟಿಂಗ್ ಮಾಡಿಸ್ತಾ ಇದ್ದೀವಿ, ಡೈಲಿ ಇರುತ್ತೆ. ಸೆಲ್ಫ್ ಇವ್ಯಾಲ್ಯೂಯೇಷನ್, ನಾವು ಇವ್ಯಾಲ್ಯೂಯೇಷನ್ ಮಾಡಲ್ಲ, ಬಟ್ ಫ್ರೀ ಆಗಿ ಸಿನಾಪ್ಸಸ್ ಕೊಡ್ತೀವಿ. ನೀವು ಬೇಕಾದ್ರೆ ಬೇರೆಯವ್ರು ಇವ್ಯಾಲ್ಯೂಯೇಟ್ ಮಾಡ್ಬೋದು, ಅವ್ರು ನಿಮ್ಗೆ ಮಾಡ್ಬೋದು. ನಮ್ಮ ಚಾನಲಲ್ಲಿ ಹೋದರೆ ಪಿನ್ ಮಾಡಿದ್ದೀನಿ, ಯು ಕ್ಯಾನ್ ಜಾಯಿನ್ ಇಟ್. ಓಕೆ, ಇದು ಲಾಂಗ್ ಪ್ರೊಸೆಸ್. KPSC ಅನ್ನೋದು ತುಂಬ ಮೋಟಿವೇಶನ್ ಜಾಸ್ತಿ ಬೇಕು, ಪೇಷನ್ಸ್ ಜಾಸ್ತಿ ಬೇಕು. ಆಸ್ ಲೈಕ್ ನಾಟ್ UPSC ಥರ ಅದು 1 ವರ್ಷದಲ್ಲಿ ಮುಗಿಯಲ್ಲ, 1, 2, 3 ಇಯರ್ಸ್ ಆಗ್ತಾ ಇರುತ್ತೆ. ಭಾಳ ಹುಷಾರಾಗಿ ಚಾಯ್ಸ್ ಮಾಡಿ, ಓಕೆನಾ? ಮಾಡ್ಬೇಕಂತ ನೀವು ದೃಢ ಸಂಕಲ್ಪ ಇದ್ದರೆ ಇದನ್ನು ಮಾಡಿ, ಇಲ್ಲ ಅಂತಂದರೆ ಕಷ್ಟ ಆಗ್ಬಿಡುತ್ತೆ. ಓಕೆ, ಕಷ್ಟ ಆಗ್ಬಿಡುತ್ತೆ. ಭಾಳ ಗಟ್ಟಿ ಧೈರ್ಯ ಇರಬೇಕು ಇದು ಮಾಡಬೇಕು ಅಂತಂದರೆ. ಇದು ಈಗಲೇ ಹೇಳ್ತಾ ಇದ್ದೀನಿ, ಭಯಪಡಿಸ್ತಾ ಇಲ್ಲ, ಈಗಲೇ ಹೇಳ್ತಾ ಇದ್ದೀನಿ. 2-3 ವರ್ಷ ನೀವು ಬರೆದು ಬಿಟ್ಬಿಡ್ಬೇಕು. ಇದನ್ನು ಬಂದಾಗ ಬರುತ್ತೆ ರಿಸಲ್ಟು. ಬರೆದು ನಿಮ್ಮ ಕಡೆಯಿಂದ 100% ಕೊಟ್ಬಿಡಿ, ಆ ದೇವರು ನಿಮಗೆ ಒಂದೇನೋ ಕೊಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಕೊಟ್ಟು ಬಿಟ್ಬಿಡ್ಬೇಕಷ್ಟೇ. ಅದಕ್ಕೆ ಮೋಟಿವೇಶನ್ ಕಳ್ಕೋಬಾರ್ದು. ಲಾಸ್ ಆಫ್ ಮೋಟಿವೇಶನ್ ಜಾಸ್ತಿ ಆಗ್ತಾ ಇರುತ್ತೆ KPSC ನಲ್ಲಿ, ಆಯ್ತಾ? ಅದಾಗಬಾರ್ದು. ನೆಕ್ಸ್ಟು, ಯಾಕೆ ಆಸ್ಪಿರೆಂಟ್ಸ್ ಫೇಲ್ ಆಗ್ತಾರೆ? ಓಕೆ, ಯಾಕೆ ಫೇಲ್ ಆಗ್ತಾರೆ? ಒಂದು ಪ್ಲಾನಿಂಗ್ ಇರಲ್ಲ, ಪ್ರಾಪರ್ ಪ್ಲಾನಿಂಗ್ ಇಲ್ಲ. ದೇರ್ ಇಸ್ ನೋ ಪ್ರಾಪರ್ ಪ್ಲಾನಿಂಗ್. ಅಂದ್ರೆ ರ್ಯಾಂಡಮ್ ಆಗಿ ಓದೋದು, ಸುಮ್ಮನೆ ಯಾವಾಗ ಯಾವುದೋ ಒಂದು ಸಬ್ಜೆಕ್ಟ್ ಓದೋದು, ಎಷ್ಟು ಗಂಟೆಗಾರೆ ಹೇಳೋದು, ಎಷ್ಟು ಗಂಟೆಗಾರೆ ಮಲಗೋದು, ಮನ್ಸಿಗೆ ಬಂದಂಗೆ ಓದೋದು, 2 ಚಾಪ್ಟರ್ ಆದ್ಮೇಲೆ ಇನ್ನೊಂದು ಸಬ್ಜೆಕ್ಟ್ ತಗೊಳ್ಳೋದು. ಈ ಥರ ಮಾಡಿದ್ರೆ ವರ್ಕ್ ಆಗಲ್ಲ KS ಅಲ್ಲಿ. ಓಕೆ, KS ಅಲ್ಲಿ ಈ ಥರ ಮಾಡಿದ್ರೆ ವರ್ಕ್ ಆಗಲ್ಲ, ನೆನ್ಪಿಟ್ಕೊಳ್ಳಿ, ಆಯ್ತಾ? ಯು ಹ್ಯಾವ್ ಟು ರಿಮೆಂಬರ್, ವರ್ಕ್ ಆಗಲ್ಲ. ಎರಡನೇದ್ದು, ಟೂ ಮೆನಿ ರಿಸೋರ್ಸಸ್. ತುಂಬ ರಿಸೋರ್ಸಸ್ ಇದೆ, ತುಂಬ ಯೂಟ್ಯೂಬ್ ಇದೆ. ಈಗ ನಾನು ಹೇಗೆ ಯೂಟ್ಯೂಬಲ್ಲಿ ಒಂದಿಷ್ಟು ಹೇಳ್ತೀನಿ ರಿಸೋರ್ಸಸ್ಸು, ಇನ್ನೊಬ್ರು ಇನ್ನೊಂದು ಹೇಳ್ತಾರೆ, ಮತ್ತೊಬ್ರು ಹೇಳ್ತಾರೆ, ಹೊಸ ಬುಕ್ ಬರ್ತಾ ಇದೆ ಅಂತ ವಿಡಿಯೋ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ ಮಾಡ್ತಾರೆ, ಪ್ರಮೋಷನ್ ಮಾಡ್ತಾರೆ. ಅದ್ರ ಹಿಂದೆ ಬೀಳಬೇಡಿ. ದಯವಿಟ್ಟು ನಿಮ್ಮ ರಿಸೋರ್ಸಸ್ ಅನ್ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಅಂದ್ರೆ ಎಫೆಕ್ಟಿವ್ ಆಗಿರಬೇಕು ನಿಮ್ಮ ರಿಸೋರ್ಸಸ್. ಹೇಗಿರಬೇಕು? ಮ್ಯಾಕ್ಸಿಮಮ್ ಯು ಕ್ಯಾನ್ ಆನ್ಸರ್ ಫ್ರಮ್ ದೋಸ್ ರಿಸೋರ್ಸಸ್. ಅಂದ್ರೆ ಡೈರೆಕ್ಟ್ ಆಗಿ ಯಾವ ಬುಕ್ಕಿಂದನೂ ಬರಲ್ಲ, ಯಾವ ನೋಟ್ಸಿಂದನೂ ಬರಲ್ಲ, ಅಪ್ಲೈಡ್ ಇರುತ್ತಿಲ್ಲಿ. ನೀವು ಏನು ಓದ್ತೀರಾ ಅದನ್ನು ಯೋಚನೆ ಮಾಡಿ ಹಾಕುವಂತಹ ಪ್ರಶ್ನೆಗಳು ಜಾಸ್ತಿ ಇರ್ತವೆ, ಒನ್ ಲೈನರ್ಸ್ ಆ ಥರದ್ದು ಇರಲ್ಲ. ಇದು ಒಂದು ರಿಸೋರ್ಸಸ್. ಟೂ ಮೆನಿ ಕರೆಂಟ್ ಅಫೇರ್ಸ್, ಟೂ ಮೆನಿ ಬುಕ್ಸ್, ಟೂ ಮೆನಿ ನೋಟ್ಸ್ ಹೋಗ್ತಾ ಇರ್ತೀರಾ. ಟೂ ಮೆನಿ ಟೆಸ್ಟ್ ಸೀರೀಸ್. ಆ ಟೆಸ್ಟ್ ಸೀರೀಸ್ ಯಾವುದೋ ಒಂದು ರೆಫರ್ ಮಾಡಿ, ನಮ್ದು ಮಾಡಿ, ಇನ್ನೊಂದು ಮಾಡಿ, ಯಾವುದಾದ್ರೂ ಒಂದು ಮಾಡಿ. ನಾನು ಹೇಳೋದು ಯಾವುದಾದ್ರೂ ಒಂದು ಮಾಡಿ, ಎಲ್ಲವನ್ನು ಮಾಡಕ್ಕೆ ಹೋಗಬೇಡಿ, ಆಯ್ತಾ? ನೆಕ್ಸ್ಟು, ರಿವಿಷನ್ ಇಲ್ಲ. ದೇರ್ ಇಸ್ ನೋ ಪ್ರಾಪರ್ ರಿವಿಷನ್. ಓದ್ತೀರಾ, ಬಟ್ ಅದನ್ನು ವಾಪಸ್ ಅವಲೋಕನ ಮಾಡಲ್ಲ, ವಾಪಸ್ ರಿವಿಷನ್ ಮಾಡಲ್ಲ. ರಿವಿಷನ್ ಈಸ್ ದಿ ಸಕ್ಸಸ್ ಮಂತ್ರ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳಿ, ಐದರ್ ಇಟ್ ಮೇ ಬಿ PC, KS, PSI, Group C, IAS, UPSC, CA, PF, SSC, any exam you take, revision is the mantra for the success. No revision, no gain, no marks. ಅಗೇನ್ ಆ ಲೂಪಲ್ಲಿ ಹೋಗ್ತಾ ಇರ್ತೀರಾ, ಆಯ್ತಾ? ನೆಕ್ಸ್ಟ್, ಮೋಕ್ ಟೆಸ್ಟ್ ಬರೆಯಲ್ಲ. ಇದು ಬಿಗ್ಗೆಸ್ಟ್ ಪ್ರಾಬ್ಲಮ್. ಒಂದೇನು ಯು ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್ ನೀವೇನು ಮೋಕ್ ಟೆಸ್ಟ್ ಬರಿತೀರಾ ಅಲ್ಲಿಂದಲೇ ಪ್ರಶ್ನೆ ಬರಬೇಕು ಎಲ್ಲವೂ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ. ಈ ಒಂದು ಮೈಂಡ್ ಸೆಟ್ ಇಂದ ಹೊರಗೆ ಬನ್ನಿ, ಫಸ್ಟ್ ಹೊರಗೆ ಬನ್ನಿ. ಮೊನ್ನೆ ಯಾವುದೋ ಒಂದು ವಿಡಿಯೋ ಕಮೆಂಟ್ ಹಾಕಿದ್ದೀನಿ, ನಾ ಸರ್, ನಾ ಯಾವುದೋ ಒಂದು ಮೋಕ್ ಟೆಸ್ಟ್ ತಗೊಂಡೆ, ಇಷ್ಟು ಅಮೌಂಟ್ ಕೊಟ್ಟು, ಬಟ್ ಅಲ್ಲಿಂದ ಒಂದು ಕ್ವಶನ್ನು ಬಂದಿಲ್ಲ ಹೆಲ್ಪ್. ಅಲ್ಲಿಂದ ಯಾವ ಕ್ವಶನ್ನು ಬರಲ್ಲ.
1 or 2 ಬರ್ಬೋದು. ಈಗ ನಮ್ದು ನಾನು ಕ್ಲೇಮ್ ಮಾಡ್ಕೋಬಹುದು, ನಾನು ಹಾಕ್ತೀನಿ ಒಂದು ಡೈರೆಕ್ಟ್ ಹಿಟ್ಟು 1 or 2 ಹಂಗೆ ಅಂತ ಹಾಕ್ತೀನಿ. ಬಟ್ ಮೋಕ್ ಟೆಸ್ಟ್ ಇಂದ ಯಥಾವತ್ತ ಕ್ವಶನ್ ಬರಲ್ಲ. ಹಾಗೆ ಮಾಡೋದಿದ್ರೆ ನಾವ್ಯಾಕೆ ಟೆಸ್ಟ್ ಸೀರೀಸ್ ಮಾಡ್ತಾ ಇದ್ವಿ? ಹಾಗಾಗಿ ನೀವ್ಯಾಕೆ ಎಕ್ಸಾಮ್ ಬರೀಬೇಕು? ಎಲ್ಲಾನು ಮೋಕ್ ಟೆಸ್ಟ್ ಬರೆದ್ರೆ ಪಾಸ್ ಆಗ್ಬಿಡ್ತಿದ್ರಲ್ಲ. ಅಲ್ಲ, ದಿಸ್ ಮೋಕ್ ಟೆಸ್ಟ್ ಈಸ್ ಫಾರ್ ನೀವು ಒಂದು ಎಲ್ಲಿ ಹೋಗ್ತಾ ಇದ್ರ, ನೀವು ಹೋಗುತ್ತಿರುವಂತ ದಾರಿ ಸರಿಯಾಗಿದೆಯಾ ಇಲ್ವಾ? ಇಷ್ಟು ಒಂದು ಸಬ್ಜೆಕ್ಟ್ ಓದ್ತೀರಾ, ಈಗ ಎಕನಾಮಿ ಓದ್ತೀರಾ, ಎಕನಾಮಿ ಮೇಲೆ ಒಂದು ಟೆಸ್ಟ್ ಬರೀತೀರಾ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಇನ್ನು ಎಲ್ಲಿ ಲ್ಯಾಗಿಂಗ್ ಇದ್ದೀರಾ, ಯಾವ ತರ ತಪ್ಪು ಮಾಡಿದೀರಾ, ಇನ್ನು ಏನ್ ಚೇಂಜಸ್ ಮಾಡ್ಕೋಬೇಕು ಅನ್ನೋದಕ್ಕೆ ನಿಮಗೊಂದು ಕನ್ನಡಿ ಇದ್ದ ಹಾಗೆ ಮೋಕ್ ಟೆಸ್ಟ್ ಅನ್ನೋದು. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದು, ಆಯ್ತಾ? ಮೋಕ್ ಟೆಸ್ಟ್ ಬರೀಲೇಬೇಕು, ಯಾವ್ದಾದ್ರು ಒಂದು ಬರೀರಿ. ಯು ಶುಡ್ ರೈಟ್ ಮೋಕ್ ಟೆಸ್ಟ್, ಓಕೆನಾ? ಸೊ ಯಾರು ಈಗ ಮೇನ್ಸ್ ಫೇಲ್ ಆಗಿರ್ತೀರ ಅವ್ರು ಆನ್ಸರ್ ರೈಟಿಂಗ್ ಚೆನ್ನಾಗಿ ಮಾಡಿರಂಗಿಲ್ಲ. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಲ್ಲ, ಯಾವಾಗೋ ಎದ್ದೇಳೋದು, ಯಾವಾಗೋ ಮಲ್ಗೋದು, ಇವೆಲ್ಲ ಮಾಡ್ತಾ ಇರ್ತೀರ. ಇವುಗಳನ್ನ ಮಾಡಬಾರದು. ಓಕೆ, ಡಿಸಿಪ್ಲಿನ್ ಇರಬೇಕು. ಓಕೆನಾ? ಏನ್ ಸರ್ ವಿಜಯಪಥ ಅಂತ ಹೇಳಿದ್ರಿ, 360 ಡಿಗ್ರಿ ಬಂದ್ವಿ ನೋಡಿ, ಈಗ ಪೀಠಿಕೆ ಹಾಕಿ. ಓಕೆನಾ? ಸಂಪೂರ್ಣ ಒಂದು ಇದೇನಂದ್ರೆ ಒಂದು ಸಂಪೂರ್ಣ ಮಾರ್ಗದರ್ಶನ ಕಾರ್ಯಕ್ರಮ ನಮ್ದು. ಓಕೆನಾ? ಇದಾದ್ಮೇಲೆ ಹೇಳ್ತೀನಿ ವರ್ಕಿಂಗ್ ಆಸ್ಪಿರೆಂಟ್ಸ್ ಏನ್ ಮಾಡ್ಬೇಕು ಸರ್, ಬರ್ತಾನೆ ಇಲ್ಲ. ಇದು ಯಾರು ನೋಡಬಾರ್ದು, ಮುಂದೆ ಹೋಗಿ ನೋಡ್ಬೇಕಾರವರು ಪೇಷನ್ಸ್ ಇಂದ ನೋಡಿ. ಓಕೆನಾ? ನಮ್ಮ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಮೆಂಟರ್ಶಿಪ್ ಪ್ರೋಗ್ರಾಮ್ ಅಂತ ಇದೆ, ಒಂದು ವಿಜಯ ಮಾರ್ಗದರ್ಶಿ ಅಂತ ಹೇಳಿ. ಓಕೆನಾ? ವಿಜಯ ಮಾರ್ಗದರ್ಶಿ ಯಾರಿಗೆ ವಿಜಯ ಮಾರ್ಗದರ್ಶಿ ಅಂತಂದ್ರೆ, 1 or 2 ಮೇನ್ಸ್ ಬರ್ದಿರ್ತೀರಾ ಅವರಿಗೆ, ಅಥವಾ 2 to 3 years ಮಿನಿಮಮ್ 2 to 3 years ಇಂದ ಯಾವ್ದಾದ್ರು ಎಕ್ಸಾಮಿಗೆ ಓದ್ತಾ ಇರೋರಿಗೆ, ಅಥವಾ UPSC ಆಸ್ಪಿರೆಂಟ್ಸ್ಗೆ 1 year ಇಂದ UPSC ಆಸ್ಪಿರೆಂಟ್ಸ್ ಯಾರು 1 year ಇಂದ ಓದ್ತಾ ಇರ್ತೀರ ಅಥವಾ ಕೋಚಿಂಗ್ ಮುಗಿದಿರುತ್ತಲ್ವಾ ಅವ್ರಿಗೆ, 2-3 years ಇಂದ ಯಾವ್ದಾದ್ರು ಎಕ್ಸಾಮ್ಸ್ಗೆ ಓದ್ತಾ ಇರ್ತಿರಲ್ಲ ಅವ್ರಿಗೆ, ಅಥವಾ 1 to 2 ಮೇನ್ಸ್ ಬರ್ದಿರ್ತಿರಲ್ವಾ ಅವ್ರಿಗೆ ವಿಜಯ ಮಾರ್ಗದರ್ಶಿ ಈಸ್ ಅ ಪ್ರೀಮಿಯರ್ ಮೆಂಟರ್ಶಿಪ್ ಪ್ರೋಗ್ರಾಮ್. ಆಲ್ರೆಡಿ ಮೊನ್ನೆ ನಮ್ಮ ತಹಸೀಲ್ದಾರ್ ರಘು ಸರ್ ಅವ್ರು ಹೇಳಿದ್ದಾರೆ. ಇಲ್ಲಿ ಏನ್ ಕೊಡ್ತೀವಿ ನಾವು ನಿಮಗೆ, ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿ, ಹೇಗೆ ಓದಬೇಕು, ಡೈಲಿ ಟಾರ್ಗೆಟ್. ಇದು ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ, ಆಗಸ್ಟ್ 10ನೇ ತಾರೀಕಿಂದ ಶುರು ಆಗುತ್ತೆ. 1 ಅಥವಾ 2 ಸಬ್ಜೆಕ್ಟ್ ಮುಗಿದ ಮೇಲೆ ಟೆಸ್ಟ್ಗಳು ಕೊಡ್ತೀವಿ, ಬಟ್ ಡೈಲಿ ಟಾರ್ಗೆಟ್ ಮಾಡಲೇಬೇಕು. ವೀಕ್ಲಿ ಏನೇನು ಓದಿದ್ದೀರಾ, ಏನೇನು ಮಾಡಿಲ್ಲ, ಇನ್ನೂ ಏನು ಮಾಡಬೇಕು, ಮೋಟಿವೇಶನ್ ಯಾಕೆ ಕಮ್ಮಿ ಆಗಿದೆ ಅಂತ ಎಲ್ಲವನ್ನ ನಿಮಗೆ ನಾವು ಒಂದು ಗೂಗಲ್ ಮೀಟ್ ಲೈವ್ ಇರುತ್ತೆ. ಓಕೆ, ಪ್ಲಸ್ ಇಂಡಿವಿಜುವಲ್ 2 ಇಂಡಿವಿಜುವಲ್ ಕಾಲ್ ಅಲ್ಲಿ ಇರುತ್ತೆ. ಇದು ಫುಲ್ ಆನ್ಲೈನ್, ಇದು ಇಂಡಿವಿಜುವಲ್ ಕಾಲ್ ಅಲ್ಲಿ ಇರುತ್ತೆ, ಒಂದು ಗ್ರೂಪ್ ಮೀಟ್ ಅಲ್ಲೂ ಇರುತ್ತೆ. ಓಕೆನಾ? ಡೈಲಿ ಟಾರ್ಗೆಟ್ ನಿಮ್ಗೆ ಯಾರು ಕೊಡ್ತಾರೆ, ಯಾರು ಹೆಲ್ಪ್ ಮಾಡ್ತಾರೆ ಅಂದ್ರೆ ಆಫೀಸರ್ ನಿಮ್ ಜೊತೆಗೆ ಇರ್ತಾರೆ. ಒಬ್ರು ಈಗ ಆಲ್ರೆಡಿ ಸರ್ವಿಸ್ ಅಲ್ಲಿ ಇರೋರು, ಅಥವಾ ಯಾರು ಮಲ್ಟಿಪಲ್ ಮೇನ್ಸ್ ಕೊಟ್ಟಿದ್ದೀರಾ, ಇಂಟರ್ವ್ಯೂ ಕೊಟ್ಟಿದ್ದಾರೆ, ಮಲ್ಟಿಪಲ್ ಇಂಟರ್ವ್ಯೂ ಕೊಟ್ಟಿದ್ದಾರೆ, ಅವರು ನಿಮ್ಮ ಜೊತೆಗೆ ಇರ್ತಾರೆ. ನಾನು ಇರ್ತೀನಿ, ವಿ ಆಲ್ಸೋ ಗೈಡ್, ಬಟ್ ಅವರು ನಿಮ್ ಜೊತೆಗೆ ಇರ್ತಾರೆ. ಗೂಗಲ್ ಮೀಟ್ ಮಾಡ್ತಾರೆ. ತಹಸೀಲ್ದಾರ್ ರಘು ಸರ್ ಇದಾರಲ್ವಾ, ವಾರಕ್ಕೊಂದ್ಸಲ ಗೂಗಲ್ ಮೀಟ್ ಮಾಡ್ತಾರೆ. ಭರತ್ ಸರ್ ಇದಾರಲ್ವಾ, CAPF ಭರತ್ ಸರ್, ಅವರು ಮಲ್ಟಿಪಲ್ ಮೇನ್ಸ್ ಬರೆದಿದ್ದಾರೆ, ಆಲ್ರೆಡಿ UPSC CAPF ಎಕ್ಸಾಮ್ ಕ್ಲಿಯರ್ ಆಗಿದೆ. ಅವರು ಇರ್ತಾರೆ, ಅವ್ರ ಕಡೆಯಿಂದ ಗೂಗಲ್ ಮೀಟ್ ಮಾಡಿಸ್ತೀನಿ. ಓಕೆನಾ? ಅವ್ರಿಗೂ ನೀವು ಡೌಟ್ಸ್ ಕೇಳ್ಬೋದು ಗೂಗಲ್ ಮೀಟ್ ಅಲ್ಲಿ. ಓಕೆ, ಇಂಡಿವಿಜುವಲ್ ಕಾಲು ಅಥವಾ ಇಂಡಿವಿಜುವಲ್ ಡೈಲಿ ಟಾರ್ಗೆಟ್ ನಿಮ್ ಜೊತೆಗೆ ಇರೋದು ಮಲ್ಟಿಪಲ್ ಮೇನ್ಸ್ ಬರೆದವರು. ಕ್ಲಾರಿಟಿ ಕೊಡ್ತಾ ಇದ್ದೀನಿ ಈಗಲೇ. ಇದೆಲ್ಲವೂ ನಿಮ್ಗೆ ಇರುತ್ತೆ ಯಾವ್ದ್ರಲ್ಲಿ, ವಿಜಯ ಮಾರ್ಗದರ್ಶಿನಲ್ಲಿ. ಇದರಲ್ಲಿ ಏನಿರುತ್ತೆ, ಡೈಲಿ ಪ್ಲಾನಿಂಗ್, ವೀಕ್ಲಿ ಟಾರ್ಗೆಟ್, ಅದೇ ಮೆಂಟರ್ಶಿಪ್, ಗೂಗಲ್ ಮೀಟ್ ಅದೆಲ್ಲ ಇರುತ್ತೆ, ಪ್ಲಸ್ ಟೆಸ್ಟ್ ಸೀರೀಸ್, ಪರ್ಸನಲ್ ಮೆಂಟರ್ಶಿಪ್, ಇಂಡಿವಿಜುವಲ್ ಕೇರ್ ತಗೊಂತೀವಿ. ಇದನ್ನ ಯಾರು ತಗೋಬಹುದು, ಈ ಕೋರ್ಸ್ ಯಾರು ತಗೋಬಹುದು ಅಂತಂದ್ರೆ, ವರ್ಕಿಂಗ್ ಆಸ್ಪಿರೆಂಟ್ಸ್ಗೆ ಹೇಳಿ ಹಿಡಿದು, ಪ್ಲಸ್ ಯಾರು 2 to 3 years ಇಂದ ಓದ್ತಾ ಇದ್ದೀರಲ್ಲ ಅವರು, ಎಸ್ಪೆಷಲಿ ವರ್ಕಿಂಗ್ ಆಸ್ಪಿರೆಂಟ್ಸ್ ಯಾರು 1 to 2 ಮೇನ್ಸ್ ಬರ್ತಿದ್ದೀರಾ, ಅಥವಾ 2 to 3 years ಟಚ್ ಅಲ್ಲಿ ಇದ್ದೀರಾ, UPSC ಓದ್ತಾ ಇರ್ತೀರಾ, FD ಆಗಿರ್ತೀರಾ, SD ಆಗಿರ್ತೀರಾ, ಅಥವಾ ಈಗ ಆಲ್ರೆಡಿ VA ಇರ್ತೀರಾ, ಎನಿವನ್ ಯು ಕ್ಯಾನ್ ಟೇಕ್ ದಟ್. ಡೈಲಿ ಟಾರ್ಗೆಟ್ ಫಾಲೋ ಮಾಡಿ. ನಮಗೆ ಡೈಲಿ ನೀವು 5 hours ಕೊಡ್ಬೇಕು. ರಿಮೈನಿಂಗ್ ಏನ್ ಮಾಡ್ಬೇಕು ಅನ್ನೋದು ಹೇಳ್ತೀವಿ, ಬಟ್ ನಾವು ಕೊಡುವಂತಹ ಕೆಲಸಕ್ಕೆ ನೀವು 5 hours ಕೊಡ್ತೀನಿ ಅನ್ನೋದಾದ್ರೆ ಇದನ್ನ ತಗೊಳ್ಳಿ, ಇಲ್ಲ ಅಂತಂದ್ರೆ ಬೇಡ. ಇದು ಪ್ಯೂರ್ ಪ್ರಿಲಿಮ್ಸ್ ಓರಿಯೆಂಟೆಡ್ ಇರುತ್ತೆ. 5,500 ರೂಪಾಯಿ ಇರುತ್ತೆ ಇದಕ್ಕೆ ಅಮೌಂಟು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಿಮಗೆ ಇಂಡಿವಿಜುವಲ್ ಮೆಂಟರ್ಶಿಪ್ ಕೊಡಬೇಕು, ನೋಟ್ಸ್ ಕೊಡ್ತೀವಿ, ಅದೊಂದು ಮರ್ತೆ ನಾನು, ನೋಟ್ಸ್ ಕೂಡ ಕೊಡ್ತೀವಿ, ಕಂಪ್ಲೀಟ್ ನೋಟ್ಸ್, ಪ್ರಿಲಿಮ್ಸ್ ನೋಟ್ಸ್ ಏನಿದೆ ಎಲ್ಲ ನೋಟ್ಸ್ ಕೊಡ್ತೀವಿ, ಇಂಡಿವಿಜುವಲ್ ಮೆಂಟರ್ಶಿಪ್ ಕೊಡ್ತೀವಿ, ಡೈಲಿ ಟಾರ್ಗೆಟ್ ಕೊಡ್ತೀವಿ. ಯಾರು ನಿಮಗೆ ಗೂಗಲ್ ಮೀಟ್ ಮಾಡ್ತಾರಲ್ಲ ಆಫೀಸರ್ಸ್ಗೆ ನಾವು ಪೇಮೆಂಟ್ ಮಾಡಬೇಕು, ನಿಮ್ಗೆ ಯಾರು ಇಂಡಿವಿಜುವಲ್ ಮೆಂಟರ್ ಇರ್ತಾರೋ ಅವ್ರಿಗೆ ಪೇಮೆಂಟ್ ಮಾಡಬೇಕು. ಅದಕ್ಕೋಸ್ಕರ ಇಷ್ಟು ಅಮೌಂಟ್ ಮಿನಿಮಮ್. ನೀವು ಬೇರೆ ಕಡೆ ನೋಡಿದ್ರೆ ಇದು ಇನ್ನೂ ಜಾಸ್ತಿ ಇದೆ.
ನಾವು ಸ್ವಲ್ಪ ಕಮ್ಮಿನೇ ಇದನ್ನ ಹೇಳಿದೀವಿ, 5,500 ರೂಪಾಯಿ ಫಾರ್ ಪ್ರಿಲಿಮ್ಸ್. ಸರ್ ನಾನು ಈಗಲೇ ಸ್ವಲ್ಪ ಮೇನ್ಸು ಮಾಡ್ತೀನಿ ಅಂತಂದ್ರೆ ನಿಮಗೆ 9,000 ರೂಪಾಯಿ ಮೇನ್ಸಿಗಿರುತ್ತೆ. ಓಕೆ, ಅದು ಅಕ್ಟೋಬರ್ 15 ವರೆಗೂ ನಿಮಗೆ ಮೇನ್ಸ್ ಆನ್ಸರ್ ರೈಟಿಂಗ್ ಮಾಡಿಸ್ತೀವಿ. ವೀಕ್ಲಿ ಆನ್ಸರ್ ರೈಟಿಂಗ್ ಇರುತ್ತೆ. ಫಿಲಿಮ್ಸ್ ಕಮ್ ಮೇನ್ಸ್, ಫಿಲಿಮ್ಸ್ ಏನ್ ಸಬ್ಜೆಕ್ಟ್ ಇರುತ್ತೋ ಅದೇ ಮೇನ್ಸ್ಗೂ ಕೊಡ್ತೀವಿ. ದೇರ್ ಇಸ್ ನೋ ಡಿಫರೆನ್ಸ್. ಕೋರ್ ಟಾಪಿಕ್ಸ್ ಫಿಲಿಮ್ಸ್, ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್, ಎಕನಾಮಿ ಏನಿದೆ ಅಲ್ವಾ, ಎಥಿಕ್ಸ್ ಒಂದು ಆ್ಯಡ್ ಮಾಡ್ತೀವಿ ಇನ್ ಬಿಟ್ವೀನ್. ಅದಕ್ಕೆ ಫಿಲಿಮ್ಸು ಓದ್ತೀರಾ, ಅದೇ ಟಾಪಿಕ್ ಮೇನ್ಸು ಆನ್ಸರ್ ರೈಟಿಂಗ್ ಮಾಡ್ತೀರಾ ವೀಕ್ಲಿ ಒಂದೊಂದು. ಓಕೆ, ಸೊ ಇದೆ ಸರ್ ಎರಡೂ ತಗೋತೀನಿ ಅಂತಂದ್ರೆ ನಿಮಗೆ 13,000 ರೂಪಾಯಿ ಆಗುತ್ತೆ. ನಿಮಗೆ ಬಿಟ್ಟಿದ್ದು. ಐ ಡೋಂಟ್ ಸಜೆಸ್ಟ್. ಯಾರು ಮೇನ್ಸ್ 2-3 ಮೇನ್ಸ್ ಬರ್ದಿದ್ದೀರಾ, 1-2 ಮೇನ್ಸ್ ಬರ್ದಿದ್ದೀರಾ, ನೀವು ಮೇನ್ಸ್ ಅಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ, ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಅಲ್ವಾ, ಯಾರು ಫಿಲಿಮ್ಸ್ ಕ್ಲಿಯರ್ ಮಾಡ್ತೀನೋ ಕಾನ್ಫಿಡೆನ್ಸ್ ಇದೆ ಅವರು ಫಿಲಿಮ್ಸ್ ಕಮ್ ಮೇನ್ಸ್ ತಗೊಳ್ಳಿ, ಅಥವಾ ಬೇಕಾದ್ರೆ ಬರೀ ಮೇನ್ಸ್ ತಗೊಳ್ಳಿ. ಓಕೆ, ಫಿಲಿಮ್ಸ್ ಕಮ್ ಮೇನ್ಸ್ ತಗೊಳ್ಳಿ ಅಥವಾ ಬರೀ ಮೇನ್ಸ್ ತಗೊಳ್ಳಿ, 9,000 ರೂಪೀಸ್ ಆಗುತ್ತೆ. ಬರೀ ಫಿಲಿಮ್ಸ್ ತಗೊಂಡ್ರೆ 5,500. ಎರಡೂ ತಗೋತೀನಿ ಅಂದ್ರೆ ಆಫರ್ ಅಲ್ಲಿ ನಿಮಗೆ 13,000 ರೂಪೀಸ್. ಯಾವುದು? ವಿಜಯ ಮಾರ್ಗದರ್ಶಿನಲ್ಲಿ. ಯಾರ್ಯಾರು ಇರ್ತಾರೆ ಸರ್ ವಿಜಯ ಮಾರ್ಗದರ್ಶಿಯಲ್ಲಿ ಅಂತಂದ್ರೆ ನಿಮ್ಗೆ ಹೇಳಿದ್ನಲ್ವ, ರಘು ಸರ್ ಇರ್ತಾರೆ, ತಹಸೀಲ್ದಾರ್ ಭರತ್ ಸರ್ ಇರ್ತಾರೆ, ನಾನು ಇರ್ತೀನಿ, ದೇವಿಚರಣ್ ಸರ್ ಇರ್ತಾರೆ, ಅವರು ನಿಮಗೆ ವೀಕ್ಲಿ ಮೆಂಟರ್ಶಿಪ್ ಮಾಡ್ಕೊಡ್ತಾರೆ. ಸುಷ್ಮಾ ಮೇಡಮ್, ಓಕೆ, ಒಂದಿಷ್ಟು ಮಂದಿಗೆ ಸುಷ್ಮಾ ಮೇಡಮ್ ನ ಡೈಲಿ ಟಾರ್ಗೆಟ್ ಕೊಡಕ್ಕೆ ಇದು ಮಾಡ್ತೀನಿ. ಪ್ರೀತಿ ಮೇಡಮ್ ಅವರು ವೀಕ್ಲಿ ಇದು ಮಾಡ್ತಾರೆ. ಇದು ಬಿಟ್ಟು ಹಲವಾರು ಜನ ಇದಾರೆ ಇಲ್ಲಿ ಮಲ್ಟಿಪಲ್ ಮೇನ್ಸ್ ಕೊಟ್ಟವರು. ಅವ್ರದ್ದು ಒಂದಿಷ್ಟು ಫೋಟೋ ಹಾಕ್ಬೇಡ ಅಂತಾರೆ, ಬಿಕಾಸ್ ಗೊತ್ತಾಗದ್ ಬೇಡ ಹೊರಗಡೆ ಅಂತ. ಓಕೆ, ಅದಕ್ಕೋಸ್ಕರ ಅವ್ರದ್ದು ಹಾಕಿಲ್ಲ. ವಿ ಹ್ಯಾವ್ ಟೀಮ್, ಓಕೆ, ವೆಲ್ ಎಕ್ಸ್ಪೀರಿಯನ್ಸ್ ಟೀಮ್. ಓಕೆ, ಕಮೆಂಟ್ ಹಾಕ್ಬೇಡಿ ಸರ್ ನಿಮ್ದಾಗಿಲ್ಲ ಹಂಗೆ ಅಂತ ಹೇಳಿ. ನಾನಿರ್ತೀನಿ, ಮೋರ್ ಓವರ್ ಇವ್ರು ಇರ್ತಾರೆ. ಎಲ್ಲವೂ ಇವರ ಮಾರ್ಗದರ್ಶನದಲ್ಲಿ ಆಗುತ್ತೆ, ಎಸ್ಪೆಷಲಿ ಡೈಲಿ ಟಾರ್ಗೆಟ್ಸ್, ಮೇನ್ಸ್ ಅದೆಲ್ಲವೂ ಕೂಡ. ಓಕೆ, ಇವ್ರ ಮಾರ್ಗದರ್ಶನ ಆಗುತ್ತೆ. ಇಲ್ಲಿ ನಾನು ಇರ್ತೀನಿ, ಇವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಸೊ ಯಾರಿಗೆ ನೆಸೆಸಿಟಿ ಇದೆ, ಇಂಡಿವಿಜುವಲ್ ಆಗಿ ನಿಮಗೆ ಮೆಂಟರ್ಶಿಪ್ ಮಾಡಬೇಕು, ನಮ್ಮ ಜೊತೆಗೆ ಒಬ್ರು ಇರಬೇಕು ಅನ್ನೋದು ಇದೆ ಅಲ್ವಾ, ಅವರು ಇದನ್ನ ವಿಜಯ ಮಾರ್ಗದರ್ಶಿ ತಗೋಬಹುದು. ಯಾರು ಹೇಳಿದ್ನಲ್ಲ, ವರ್ಕಿಂಗ್ ಆಸ್ಪಿರೆಂಟ್ಸು, 1 to 2 ಮೇನ್ಸ್ ಬರೆದವರು, 2 to 3 ಇಯರ್ಸ್ ಇಂದ ಓದ್ತಾ ಇರೋರು, ಆಯ್ತಾ. ಆಮೇಲೆ UPSC ಆಸ್ಪಿರೆಂಟ್ಸ್ 1 ಇಯರ್ ಇಂದ ಓದ್ತಾ ಇದ್ರೆ, ನಿಮಗೆ ಇಂಡಿವಿಜುವಲ್ ಆಗಿ ಬೇಕು. ಯಾರಿಗೆ ಅಫೋರ್ಡ್ ಮಾಡೋಕ್ಕಾಗತ್ತೆ, ಯು ಕ್ಯಾನ್ ಟೇಕ್. ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದ್ರೆ ಯು ಕ್ಯಾನ್ ಟೇಕ್ ಓನ್ಲಿ ಟೆಸ್ಟ್ ಸೀರೀಸ್, ಅದು ಕೂಡ ಆಪ್ಷನ್ ಇದೆ, ಹೇಳ್ತೀನಿ ನಾನು. ಸರ್ ಈಗ ನಮಗೆ ಸಬ್ಜೆಕ್ಟ್ ನಾಲೆಜ್ ತುಂಬಾ ಕಮ್ಮಿ ಇದೆ, ಇಂಡಿವಿಜುವಲ್ ಆಗಿ ಸಬ್ಜೆಕ್ಟ್ ಓದಕ್ಕಾಗಲ್ಲ, ನನಗೆ ಕ್ಲಾಸಸ್ ಬೇಕು, ನನಗೆ ಮೆಂಟರ್ಶಿಪ್ ಬೇಡ, ಅಲಾಂಗ್ ವಿತ್ ದಿ ಮೆಂಟರ್ಶಿಪ್ ಬೇಕಾದ್ರೆ ನಾನು ಸ್ವಲ್ಪ ಕ್ಲಾಸಸ್ ತಗೊಂತೀನಿ ಅಂತ ಅಂದ್ರೆ ನಿಮಗೆ 4,000 ರೂಪೀಸ್ಗೆ ಕ್ಲಾಸಸ್ ಇದೆ. ಇಲ್ಲಿ ನಾನು, ಭರತ್ ಸರ್ ಮತ್ತೆ ಸಂದೀಪ್ ಸರ್ ಅಂತ ಫ್ಯಾಕಲ್ಟಿ ಇದ್ದಾರೆ. ಸಂದೀಪ್ ಸರ್ ನಿಮಗೆ ಜಿಯೋಗ್ರಫಿ ತಗೋತಾರೆ ಕಂಪ್ಲೀಟು, ಭರತ್ ಸರ್ ಸೈನ್ಸ್ ಅಂಡ್ ಟೆಕ್ಕು ಮತ್ತೆ ಮೆಂಟಲ್ ಎಬಿಲಿಟಿ ತಗೋತಾರೆ. ನಾನು ಹಿಸ್ಟ್ರಿ, ಪಾಲಿಟಿ, ಎಕನಾಮಿ ತಗೋತೀನಿ ಮತ್ತೆ ಕರೆಂಟ್ ಅಫೇರ್ಸ್. ಸಂದೀಪ್ ಸರ್ ಸ್ವಲ್ಪ ಕರೆಂಟ್ ಅಫೇರ್ಸ್ ಪಾರ್ಟ್ ತಗೊಂತಾರೆ, ನಾನೊಂದಿಷ್ಟು ಕರೆಂಟ್ ಅಫೇರ್ಸ್. ಇಲ್ಲಿ ಏನೇನಿರುತ್ತೆ, ನೋಟ್ಸ್ ಇರುತ್ತೆ, ಕ್ಲಾಸ್ ಇರುತ್ತೆ. ಕ್ಲಾಸಸ್ ಏನಿರುತ್ತೆ ಇದರಲ್ಲಿ, ಒಂದಿಷ್ಟು ರೆಕಾರ್ಡಿಂಗ್ ಇರುತ್ತೆ, ಒಂದಿಷ್ಟು ಲೈವ್ ಪ್ಲಸ್ ರೆಕಾರ್ಡಿಂಗ್ ಇರುತ್ತೆ. ಯಾಕೆ ಅಂತ ನೀವು ಕೇಳಬಹುದು, ಸರ್ ರೆಕಾರ್ಡಿಂಗ್ ಕೊಡ್ತಾ ಇದ್ರಲ್ಲ ತುಂಬಾ ಹಳೇದ ಅಲ್ಲ, ನಮ್ಮ ಆಪ್ ಅಲ್ಲಿ ಆಲ್ರೆಡಿ ಸಬ್ಜೆಕ್ಟ್ ವೈಸ್ ನಡೀತಾ ಇದೆ. ಓಕೆನಾ, ಸಬ್ಜೆಕ್ಟ್ ವೈಸು ನಡೀತಾ ಇದೆ. ಯಾವ ಸಬ್ಜೆಕ್ಟ್ ವೈಸು? ಪಾಲಿಟಿ, ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿ ಇವೆಲ್ಲ ನಡೀತಾ ಇದ್ದಾವೆ. ಆಲ್ಮೋಸ್ಟ್ ಮುಗ್ದಿದ್ದಾವೆ, 90% ಮುಗ್ದಿದೆ, ಒಂದು ಸ್ವಲ್ಪ ಪೆಂಡಿಂಗ್ ಇದೆ. ಓಕೆನಾ, ಅದು ಕೂಡ ಮುಗಿಸಿ ಇಲ್ಲಿ ಕೊಡ್ತೀವಿ. ಸೊ ಅವೆಲ್ಲ ಹಳೇವಲ್ಲ, ಜಸ್ಟ್ 1-2 ಮಂತ್ ಹಿಂದಿಂದು. ಯಾಕೆ ಅಂತ ನೀವು ಕೇಳ್ಬೋದು. ನೋಡಿ, ಈಗ ಕ್ರಾಶ್ ಕೋರ್ಸ್ ಅಂತ ನಾನು ಮಾಡಿದ್ರೆ ಓನ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಷ್ಟೇ ಹೇಳ್ತಾ ಹೋಗ್ಬೇಕು, ಡೆಪ್ತ್ ಆಗಿ ಯಾವುದು ಹೇಳಕ್ ಆಗಲ್ಲ. ಆ ತರ ನಿಮಗೆ ಮೋಸ ಮಾಡಕ್ ನನಗೆ ಇಷ್ಟ ಇಲ್ಲ. ಯಾಕೆ ಅಂತಂದ್ರೆ ಯು ನೀಡ್ ಡೆಪ್ತ್ ನಾಲೆಜ್, ಡೆಪ್ತ್ ಆಗಿ ಹೇಳಲೇಬೇಕು ನಾನು ನಿಮ್ಗೆ, ಬೇಕೇ ಬೇಕು. ಈಗ ಪೊಲಿಟಿನ ನಾನು ಪಾರ್ಲಿಮೆಂಟ್ ಚಾಪ್ಟರ್ 5 ಅವರ್ ಹೇಳಿದ್ದೀನಿ, ಓಕೆನಾ. ಫಂಡಮೆಂಟಲ್ ರೈಟ್ಸ್ 3 ಅವರ್ ಹೇಳಿದ್ದೀನಿ, DPSP 2 ಅವರ್ ಹೇಳಿದ್ದೀನಿ, ಬಿಕಾಸ್ ಅಷ್ಟು ಕೊಡ್ಲೇಬೇಕು, ಅಷ್ಟು ನಾಲೆಜ್ ನಿಮ್ಗೆ ಬೇಕೇ ಬೇಕು. ಸುಮ್ಮನೆ ನಾನು ಇಡೀ ಪಾರ್ಲಿಮೆಂಟ್ 1 ಅವರ್ ಮುಗಿಸಿದ್ರೆ ಅದು ಅಲ್ವೇ ಅಲ್ಲ, ದಟ್ಸ್ ಇಂಪಾಸಿಬಲ್. ಆ ಥರ ಮಾಡೋಕ್ಕಾಗಲ್ಲ. ಓಕೆ, ಇದರಲ್ಲಿ ನಮ್ಮ ಡೆಮೋ ಕ್ಲಾಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ, ಆಯ್ತಾ. ಆಮೇಲೆ ಇದ್ರದ್ದು ಓರಿಯೆಂಟೇಷನು ನಿಮಗೆ ಮೋಸ್ಟ್ ಪ್ರಾಬಲಿ ಸ್ಯಾಟರ್ಡೆ ಆ್ಯಪಲ್ಲಿ ಲೈವ್ ಇರುತ್ತೆ. ಇದನ್ನೆಲ್ಲ ವಿಜಯ ಸೇತು ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಓಪನ್ ಒಂದು ಡೆಮೋ ಕ್ಲಾಸ್ ಇರುತ್ತೆ, ಮೋಸ್ಟ್ ಪ್ರಾಬಲಿ ಸ್ಯಾಟರ್ಡೆ ಇಲ್ಲಾಂದ್ರೆ ಮಂಡೇ ಡೆಮೋ ಕ್ಲಾಸ್ ಇರುತ್ತೆ. ಅಲ್ಲಿ ಏನೇನು ಕೊಡ್ತೀವಿ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಇಲ್ಲಿ ನಿಮ್ಗೆ ಏನೇನಿರುತ್ತೆ, ಕಂಪ್ಲೀಟ್ ಪೇಪರ್ 1 ಪೇಪರ್ 2 ಕಂಪ್ಲೀಟ್ ವಿತ್ ಕರೆಂಟ್ ಅಫೇರ್ಸ್ ನೋಟ್ಸ್ ಎಲ್ಲವೂ
ಕನ್ನಡ ಇಂಗ್ಲಿಷ್ ಮೀಡಿಯಂ ಕ್ಲಾಸಸ್ ಒಂದಿಷ್ಟು ರೆಕಾರ್ಡೆಡ್ ಇರುತ್ತೆ, ಒಂದಿಷ್ಟು ಲೈವ್ ಪ್ಲಸ್ ರೆಕಾರ್ಡೆಡ್ ಇರುತ್ತೆ. ಇಲ್ಲಿ ರ್ಯಾಂಕ್ ಬೂಸ್ಟರ್ ನೋಟ್ಸ್ ಕೊಡ್ತೀವಿ, ನಮ್ದು GS ನೋಟ್ಸ್, ಕರೆಂಟ್ ಅಫೇರ್ಸ್ ನೋಟ್ಸ್ ಕೊಡ್ತೀವಿ. 100 ಡೇಸ್ ಪ್ರೋಗ್ರಾಮು, 8 ತಿಂಗಳವರೆಗೂ ವ್ಯಾಲಿಡಿಟಿ ಇರುತ್ತೆ. ಒಂದು ನೀವು ವೀಕ್ಲಿ ಓದ್ತೀರಿ, ಯಾಕಂದ್ರೆ ರೆಕಾರ್ಡಿಂಗ್ ನೋಡಿರ್ತೀರ ಒಂದಿಷ್ಟು ಕ್ಲಾಸಸ್ ಈಗ. ಸೊ ವೀಕ್ಲಿ ರೆಕಾರ್ಡಿಂಗ್ ನೋಡಿದ ಮೇಲೆ ನಿಮ್ಗೆ ಡೌಟ್ಸ್ ಇರುತ್ತೆ ಅಲ್ವಾ, ಅದಕ್ಕಂತಾನೆ ವೀಕ್ಲಿ ಒಂದು ಡೌಟ್ ಕ್ಲಿಯರಿಂಗ್ ಸೆಷನ್ ಅಂತ ಲೈವ್ ಆ್ಯಪ್ ಅಲ್ಲೇ ಇರುತ್ತೆ. ನಿಮ್ಗೆ ಎಲ್ಲ ಡೌಟ್ಸ್ ನೋಟ್ ಮಾಡಿ ಇಟ್ಕೊಳ್ಳಿ, ವೀಕ್ಲಿ ನಾವು ಕ್ಲಿಯರ್ ಮಾಡ್ತೀವಿ. ಅದು ಬಿಟ್ಟು ನಿಮಗೆ ಯಾವಾಗ ಬೇಕಾದಾಗ ಅವಾಗ ಕೇಳಬೇಕಂದ್ರೂ ನೀವು ಮೆಸೇಜ್ ಹಾಕ್ಬೋದು, ಕಾಲ್ ಮಾಡ್ಬೋದು. ನಮ್ಮ ನಂಬರ್ ಆಲ್ರೆಡಿ ಎಷ್ಟೋ ಜನಕ್ಕೆ ಗೊತ್ತಿದೆ, ನೀವು ಮಾಡ್ಬೋದು. ಇದು ಯಾರಿಗೆ ಅಂತಂದ್ರೆ, ಯಾರಿಗೆ ಕೂತ್ಕೊಂಡು ಓದಕ್ಕೆ ಕಷ್ಟ, ಓಕೆ, ಯಾರಿಗೆ ಕೂತ್ಕೊಂಡು ಓದಕ್ಕೆ ಕಷ್ಟ ಅವರು ಇದನ್ನ ತಗೋಬಹುದು. ಸರ್ ಅಮೌಂಟ್ ಸರ್ ನಮಗೆ ಒಂದೊಂದು ಕಡೆ ಕಮ್ಮಿ ಇದೆ, ಒಂದೊಂದು ಕಡೆ ಜಾಸ್ತಿ ಇದೆ. ಇದು ನಾವು ಅಮೌಂಟ್ ರೀಸನೇಬಲ್, ನಮ್ದು ಒಂದು ಸ್ಟ್ಯಾಂಡರ್ಡ್ ಅಂತ ಇದೆ. ಬಿಕಾಸ್ ವಿ ನೀಡ್ ಟು ಪೇ ಫ್ಯಾಕಲ್ಟೀಸ್. ಭರತ್ ಸರಿಗೆ ನಾವು ಪೇ ಮಾಡಬೇಕಾಗತ್ತೆ, ಸಂದೀಪ್ ಸರಿಗೆ ಪೇ ಮಾಡಬೇಕಾಗತ್ತೆ, ಈ ನೋಟ್ಸ್ ಮಾಡ್ತಾರಲ್ಲ ಕಂಟೆಂಟ್ ಡೆವಲಪರಿಗೆ ಪೇ ಮಾಡಬೇಕಾಗತ್ತೆ. ಓಕೆ, ನಮ್ದು ಏನು ವೆಲ್ ಎಸ್ಟಾಬ್ಲಿಷ್ಡ್ ಅಲ್ಲ, ವಿ ಆರ್ ವೆರಿ ಗ್ರೋಯಿಂಗ್ ಆಗ್ತಾ ಇರೋದು. ಅದಕ್ಕೋಸ್ಕರ 4000 ರೂಪೀಸ್ ಇದೆ, 3999. ಇದು ಆ್ಯಪ್ ಅಲ್ಲೇ ಇದೆ, ಆಲ್ರೆಡಿ ಜನ ತಗೋತಾ ಇದ್ದಾರೆ. ಮಂಡೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಯು ಕ್ಯಾನ್ ಪರ್ಚೇಸ್. ಇದು ಇರೋದು ಪ್ಯೂರ್ ಮೆಂಟರ್ಶಿಪ್. ಓಕೆನಾ, ಮೆಂಟರ್ಶಿಪ್, ನೋಟ್ಸ್, ಗೈಡೆನ್ಸ್, ಒಬ್ಬ ಡೆಡಿಕೇಟೆಡ್ ಮೆಂಟರು ನಿಮಗೆ ಇಲ್ಲಿ ಇರ್ತಾರೆ ವಿಜಯ ಮಾರ್ಗದರ್ಶಿನಲ್ಲಿ. ಇದು ಕ್ಲಾಸಸ್, ಇದು ಗೈಡೆನ್ಸ್. ಓಕೆನಾ, ಯಾರು ಯಾವ್ದು ಬೇಕಾದರೂ ತಗೋಬಹುದು. ನಿಮಗೆ ಏನೇ ಹೆಚ್ಚಿನ ಮಾಹಿತಿ, ಡೌಟ್ಸು ಅಥವಾ ಏನೋ ನಿಮಗೆ ಅಫೋರ್ಡ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಸರ್, ಸ್ವಲ್ಪ ಕಮ್ಮಿ ಮಾಡಿ ಅಮೌಂಟ್ ಅಂತಂದರೆ ಅದಕ್ಕೂ ನಾವು ರೆಡಿ ಇದ್ದೀವಿ. 6360497425 ನಂಬರಿಗೆ ಕರೆ ಮಾಡಿ, ನಾವು ನಿಮಗೆ ಕಮ್ಮಿ ಮಾಡೋಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಆಯ್ತಾ? ಅದಾದಮೇಲೆ ಸಬ್ಜೆಕ್ಟ್ ವೈಸ್ ರೋಡ್ ಮ್ಯಾಪ್. ನೀವು ಯಾವುದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. ನೋಡಿ, ನಾನು ಬಹಳ ಈಸಿಯಾಗಿ ಹೇಳ್ತೀನಿ. ಪೇಪರ್ 2 ಓಕೆನಾ, ಈಸ್ ಅ ಸ್ಕೋರಿಂಗ್. ಡೈಲಿ ಪೇಪರ್ 2 ನೀವು ಸ್ವಲ್ಪ ಓದಲೇಬೇಕು. ಯಾವುದೇ ಟೆಸ್ಟ್ ಸೀರೀಸ್ ತಗೊಳ್ಳಿ, ಓಕೆನಾ, 4 hours ಅರೌಂಡ್. ಈಗ ಯಾರು ನಮ್ಮ ಪ್ರೋಗ್ರಾಮ್ ತಗೊಳಂಗಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ಅವರು ಮಾಡ್ಬೇಕು. ನೀವು ಯಾವುದೇ ಬೇರೆ ಟೆಸ್ಟ್ ಸೀರೀಸ್ ತಗೋತೀರಾ, ಏನೇ ಮಾಡ್ತೀರಾ, ಅಲ್ಲೂ ನೀವು ಹೆಲ್ಪ್ ಆಗ್ಬೇಕು ಅಲ್ಟಿಮೇಟ್ಲಿ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 4 hours ನೀವು ಯಾವುದೇ ಟೆಸ್ಟ್ ಸೀರೀಸ್ ತಗೋತೀರಲ್ವಾ, ಆ ಸಿಲೆಬಸ್ ಮುಗಿಸೋಕ್ಕೆ ಪ್ರಯತ್ನವನ್ನ ಮಾಡಿ. 4 hours ನೀವು ಯಾವ್ದನ್ನ ಟೆಸ್ಟ್ ಸೀರೀಸ್ ತಗೋತೀರಾ ಆ ಸಿಲೆಬಸ್ ಮುಗಿಸೋಕ್ಕೆ ಪ್ರಯತ್ನವನ್ನ ಮಾಡಿ. ಇನ್ನ 4 hours ಅಥವಾ ಇನ್ನು 3 hours, ಅರೌಂಡ್ 3 hours ಯು ಗಿವ್ ಫಾರ್ ಪೇಪರ್ 2. ಪೇಪರ್ 2 ಕೊಡಲೇಬೇಕು. ಓಕೆನಾ, ರಿಮೈನಿಂಗ್ ಎಷ್ಟೊಂದು 3 hours 10 hours ಓದ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು. 12-14 hours ಓದೋರು ಇರ್ಬೋದು, ಬಟ್ ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಇನ್ನೊಂದು 3 hours ನೀವು ಕರೆಂಟ್ ಅಫೇರ್ಸು ಅದೇನಿರುತ್ತಲ್ಲ, ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್, ಅದಕ್ಕೇನಿದೆ ಕೊಡಿ. ಬಟ್ ಪೇಪರ್ 2 ಎಕ್ಸ್ಕ್ಲೂಸಿವ್ 3 hours ಕೊಡಲೇಬೇಕು. 4 hours ಟೆಸ್ಟ್ ಸೀರೀಸಿಗೆ ಏನು ಓದ್ತಾ ಇರ್ತಿರಲ್ಲ ಅದಕ್ಕೆ ಕೊಡಬೇಕು. ಇಂಪಾರ್ಟೆಂಟ್. ಪೇಪರ್ 2 ಇಸ್ ದಿ ಗೇಮ್ ಚೇಂಜರ್. ವಿ ಶುಡಂಟ್ ನೆಗ್ಲೆಕ್ಟ್. ಸಿಲೆಬಸ್ ಅಲ್ಲಿ ಯೂಶಲಿ ಪೇಪರ್ 2 ಲಾಸ್ಟ್ ಅಲ್ಲಿ ಇರುತ್ತೆ. ಇವನ್ ನಮ್ಮ ಸಿಲೆಬಸ್ ಅಲ್ಲೂ ಕೂಡ ಲಾಸ್ಟ್ ಅಲ್ಲೇ ಇಟ್ಟಿದ್ದೀವಿ. ಸೈನ್ಸ್, EVS ಎಲ್ಲ ಫಸ್ಟಿಗೆ ಇಡಲ್ಲ ಯಾರು. ಓಕೆ, ನೀವು ಬಿಡಂಗಿಲ್ಲ ಅದನ್ನ. ಆಯ್ತಾ? ಇತಿಹಾಸ ಫಸ್ಟಿಗೆ, ಇತಿಹಾಸ, ಇಂಡಿಯನ್ ಪೊಲಿಟಿ, ಎಕನಾಮಿ, ಜೋಗ್ರಫಿ, ಸೈನ್ಸ್ ಅಂಡ್ ಟೆಕ್, ಎನ್ವಿರಾನ್ಮೆಂಟ್, ಕರ್ನಾಟಕ ಸ್ಪೆಷಲ್, ಕರೆಂಟ್ ಅಫೇರ್ಸ್. ಇದರಲ್ಲಿ ನಿಮ್ಮ ಒಂದು ಕೆಲಸ ಏನಂದ್ರೆ, ಇದನ್ನ ನಾನು ಒಂದು ತಗೊಂಡ್ಬರ್ತಾ ಇದ್ದೀನಿ. ಓಕೆನಾ, ದಿಸ್ ಈಸ್ ಓಪನ್ ಟು ಆಲ್. ಎಲ್ಲ ಓಪನ್ ಆಗಿ ತಗೊಂಡ್ಬರ್ತಾ ಇದ್ದೀನಿ. ಯೂಟ್ಯೂಬ್ ಅಲ್ಲಿ ತಗೊಂಡ್ಬರ್ತೀನಿ ವಿಡಿಯೋಸು. ರಿಪಿಟೇಟಿವ್ ಥೀಮ್ಸ್. ಓಕೆ, ರಿಪಿಟೇಟಿವ್ ಥೀಮ್ಸ್ ಯಾವ ಟಾಪಿಕ್ ಮೇಲೆ. ಈ ಹಿಸ್ಟ್ರಿನಲ್ಲೇ ತಗೊಂಡ್ರೆ ರಿಪಿಟೇಟಿವ್ ಥೀಮ್ಸ್ ಯಾವ ಟಾಪಿಕ್ ಜಾಸ್ತಿ ರಿಪೀಟ್ ಆಗಿದೆ. ಎಕನಾಮಿ ರಿಪೀಟ್ ಆಗಿದೆ, ಜೋಗ್ರಫಿ ರಿಪೀಟ್ ಆಗಿದೆ, ಸೈನ್ಸ್ ಅಂಡ್ ಟೆಕ್ ರಿಪೀಟ್ ಆಗಿದೆ, ಎನ್ವಿರಾನ್ಮೆಂಟ್ ರಿಪೀಟ್ ಆಗಿದೆ. ಎಲ್ಲವನ್ನ ನಾನು ಪ್ರತಿಯೊಂದು ಸಬ್ಜೆಕ್ಟಿಗೂ ಅಪ್ರೋಚ್, ಯಾವ ಬುಕ್ ಅನ್ನ ಓದಬೇಕು, ಯಾವ ನೋಟ್ಸ್ ಅನ್ನ ಓದಬೇಕು, ಯಾವ ಟಾಪಿಕ್ ಇಂದ ಜಾಸ್ತಿ ಪ್ರಶ್ನೆ ಬರುತ್ತೆ, ಮುಂದೆ ಯಾವ್ದು ಬರ್ಬೋದು, ಎಲ್ಲವನ್ನ 360 ಡಿಗ್ರಿಯಲ್ಲಿ ಹಿಸ್ಟ್ರಿಗೆ ಒಂದು ವಿಡಿಯೋ, ಇಂಡಿಯನ್ ಪೊಲಿಟಿಗೆ ಒಂದು ವಿಡಿಯೋ, ಎಕನಾಮಿಗೆ ಒಂದು ವಿಡಿಯೋ, ಜೋಗ್ರಫಿಗೆ ಒಂದು ವಿಡಿಯೋ, ಸೈನ್ಸ್ ಅಂಡ್ ಟೆಕ್, ಎನ್ವಿರಾನ್ಮೆಂಟು, ಕರ್ನಾಟಕ ಸ್ಪೆಷಲು, ಮೆಂಟಲ್ ಎಬಿಲಿಟಿನ ನಾನು ಮೆಂಟಲ್ ಎಬಿಲಿಟಿ ಏನಿದೆ ಅಲ್ವಾ ಅದನ್ನ ಭರತ್ ಸರ್ ಕಡೆನೇ ಮಾಡಿಸ್ತೀನಿ. ಯಾವ್ದಾವ್ದು ಹೈಲ್ಡಿಂಗ್ ಟಾಪಿಕ್ ಇದೆ, ರಿಪಿಟೇಟಿವ್ ಥೀಮ್ಸ್ ಇದೆ, ಭರತ್ ಸರ್ ಕಡೆಯಿಂದಾನೆ ಮಾಡಿಸ್ತೀನಿ. ಆಮೇಲೆ 3 hour ಕರೆಂಟ್ ಅಫೇರ್ಸ್ ಅಪ್ರೋಚ್ ಬೇಕೇ ಬೇಕಿದು. ಯಾಕಂದ್ರೆ 80 ಕ್ವಶನ್ ಕರೆಂಟ್ ಅಫೇರ್ಸ್ ಬರುತ್ತೆ ಅಂದ್ರೆ ಆ ವಿಡಿಯೋ ಕೂಡ. ಇವೆಲ್ಲವೂ ನಿಮಗೆ ಮುಂದಿನ 1 ವಾರಗಳಲ್ಲಿ ಕಂಟಿನ್ಯೂಸ್ ಒಂದೊಂದು ವಿಡಿಯೋ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಮುಂದಿನ 1 ವಾರ ಕಂಟಿನ್ಯೂಸ್ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದಕ್ಕೂ ಅರೌಂಡ್ ಒಂದು 50 minutes 1 hour ವಿಡಿಯೋ ಇರುತ್ತೆ. ಓಕೆನಾ, ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೆಲ್ಫ್ ಸ್ಟಡಿ ಮಾಡೋರು ಇದನ್ನ ಇಟ್ಕೊಂಡು ನೀವು ಮಾಡ್ಬೋದು. ನೀವು ಯಾವುದೇ ಕೋಚಿಂಗು, ಕ್ಲಾಸು, ಮೆಂಟರ್ಶಿಪ್ ತಗೊಳಕ್ ಆಗದೆ ಇರೋರು ಇದನ್ನು ಕೂಡ ನೀವು ಮಾಡ್ಬೋದು. ನಾವೇನು ರಿಪಿಟೇಟಿವ್ ಥೀಮ್ಸ್ ಹೇಳ್ತೀನಲ್ವಾ ಅದನ್ನೇ ಓದ್ಕೊಂಡು ನೀವು ಹೋಗಬಹುದು.
ಅದನ್ನೇ ನೀವು ಸೆಲ್ಫ್ ಸ್ಟಡಿ ಮಾಡ್ಬೋದು. ಸೆಲ್ಫ್ ಮೋಟಿವೇಶನ್ ಸೆಲ್ಫ್ ಸ್ಟಡಿಗೂ ಅವಕಾಶ ಇದೆ. ಯಾಕಂದ್ರೆ ಎಲ್ರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಲ್ವಾ. ಅವ್ರದೇ ಆದಂತಹ ಕಷ್ಟಗಳಿದಾವೆ ಪ್ರತಿಯೊಬ್ಬರಿಗೂ. ಅದಕ್ಕೆ ಸ್ಪಂದಿಸ್ಬೇಕು ಅನ್ನೋ ಕಾರಣಕ್ಕೆ ಈ ರಿಪಿಟೇಟಿವ್ ಥೀಮ್ಸ್ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಐ ಡೋಂಟ್ ಥಿಂಕ್ ಸೊ ಎಲ್ಲರೂ ಇದನ್ನ ಫ್ರೀಯಾಗಿ ಮಾಡ್ತಾರೆ ಅಂತ ಹೇಳಿ. ಮಾಡೋಣ. ಅಫೋರ್ಡ್ ಮಾಡೋಕ್ಕಾಗದಿರೋ ಓದಿ ಸ್ವಂತವಾಗಿ. ಅಫೋರ್ಡ್ ಆದವರು ನಮ್ಮ ಟೆಸ್ಟ್ ಸೀರೀಸು, ಮೆಂಟರ್ಶಿಪ್ಪು, ಕ್ಲಾಸು ಅಥವಾ ತಗೊಳ್ಳಿ, ಅಥವಾ ಬೇರೆ ತಗೊಳ್ಳಿ. ಅಫೋರ್ಡ್ ಮಾಡೋಕ್ಕಾದ್ರೆ ತಗೊಳ್ಳಿ, ಓಕೆನಾ, ಬಿಡಬೇಡಿ, ಓಕೆನಾ. ಇದೆಲ್ಲವನ್ನು ನಾನು ರಿಪಿಟೇಟಿವ್ ಥೀಮ್ಸ್ ಅಂತ ಹೇಳಿ ಒಂದು ವಿಡಿಯೋನ ಮಾಡ್ತೀನಿ, ಆಯ್ತಾ. ನೆಕ್ಸ್ಟು ಸ್ಮಾರ್ಟ್ ಸ್ಟ್ರಾಟಜಿ ಯಾವ ಥರ ಇರಬೇಕು ಹೇಳಿದ್ನಲ್ವಾ. ಈ ರಿಪಿಟೇಟಿವ್ ಥೀಮ್ಸ್ ಅನ್ನೋದು ನಿಮಗೆ ಹೇಗೆ ಗೊತ್ತಾಗುತ್ತೆ? ನಾನು ಹೇಳಿದೆ ರಿಪಿಟೇಟಿವ್ ಥೀಮ್ಸ್. ಹೇಗೆ ರಿಪಿಟೇಟಿವ್ ಅಂದ್ರೆ ಏನು? ಪದೇ ಪದೇ ಕೇಳಲಾದ ವಿಷಯಗಳು. ಕನ್ನಡದಲ್ಲಿ ಏನು ಹೇಳ್ತೀವಿ ಅದಕ್ಕೆ? ಪದೇ ಪದೇ ಕೇಳಲಾದ ವಿಷಯಗಳು. ಅದೆಲ್ಲಿಂದ ಗೊತ್ತಾಗುತ್ತೆ? ಪ್ರೀವಿಯಸ್ ಇಯರ್ ಕ್ವಶನ್ಸ್. ಯಾರು ಹೆಚ್ಚಿಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬಿಡಿಸ್ತೀರಾ ಅವ್ರಿಗೆ ಪದೇ ಪದೇ ಕೇಳಲಾದ ವಿಷಯಗಳು ಯಾವ್ದ್ಯಾವುದು, ಯಾವ ಟಾಪಿಕ್ ರಿಪೀಟ್ ಆಗ್ತಾ ಇದೆ, ಯಾವುದು ಹೈ ಪ್ರಿಯಾರಿಟಿ ಟಾಪಿಕ್ಸ್, ಯಾವುದು ಇಂಪಾರ್ಟೆಂಟ್ ಟಾಪಿಕ್ಸ್, ಯಾವುದು ಗ್ಯಾರಂಟಿ ಟಾಪಿಕ್ ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಗೊತ್ತಾಗುತ್ತೆ, ನಿಮ್ಗೆ ಈಸಿ ಗೊತ್ತಾಗುತ್ತೆ ಮಾಡೋರಿಗೆ. ಅದನ್ನ ತಿಳಿಸ್ಕೊಡ್ತೀನಿ, ಆಯ್ತಾ. ಅದನ್ನ ಕಾನ್ಸೆಪ್ಟ್ ತಿಳ್ಕೊಂತೀರಾ, ಆ ಕಾನ್ಸೆಪ್ಟ್ ಯಾವುದು, ವಿಷಯಗಳನ್ನ ತಿಳ್ಕೊತೀರಾ, ಅದು ಕಾನ್ಸೆಪ್ಟ್ ತಿಳ್ಕೊತೀರಾ. ಅಂದ್ರೆ ಹಿಸ್ಟ್ರಿನಲ್ಲಿ ಯಾವ್ದು ರಿಪಿಟೇಟಿವ್ ಥೀಮ್ಸ್ ಅಂತ ತಿಳ್ಕೊಂತೀರಾ, ಓದ್ತೀರಾ, ರಿವಿಷನ್ ಮಾಡ್ತೀರಾ. ಅದಾದ್ಮೇಲೆ ಒಂದು ಟೆಸ್ಟ್ ಸೀರೀಸ್ ಬರೀತೀರಾ. ಟೆಸ್ಟ್ ಸೀರೀಸ್ ಮಸ್ಟ್ ಅಂಡ್ ಶುಡ್ ಟೇಕ್. ನಮ್ದೇ ತಗೊಳ್ಳಿ ಅಂತ ನಾನು ಇಲ್ಲೂ ಹೇಳ್ತಾ ಇಲ್ಲ, ಎನಿ ಒನ್ ಯು ಟೇಕ್. ಓಕೆ, ನಮ್ಮ ಟೆಸ್ಟ್ ಸೀರೀಸ್ ಡೀಟೇಲ್ಸ್ ಹೇಳ್ತೀನಿ ನಿಮ್ಗೆ ಏನಿದೆ ಅಂತ. ನಮ್ದಾದ್ರೂ ತಗೊಳ್ಳಿ, ಇನ್ನೊಂದಾದ್ರೂ ತಗೊಳ್ಳಿ, ಮತ್ತೊಂದಾದ್ರೂ ತಗೊಳ್ಳಿ, ನಿಮಗೆ ಬಿಟ್ಟಿತ್ತು, ಓಕೆನಾ. ಆಮೇಲೆ ರಿವಿಷನ್ಗೆ, ಲಾಸ್ಟ್ ಮಿನಿಟ್ ರಿವಿಷನ್ಗೆ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ರೆ ಬೆಟರು. ಮಾಡ್ಕೊಳ್ಳೋದೇ ಇದ್ರು ಏನೋ ಇಶ್ಯೂಸ್. ಒಬ್ಬೊಬ್ರು ಮಾಡ್ಕೋತಾರೆ, ಒಬ್ರು ಬಿಡ್ತಾರೆ, ಇಟ್ಸ್ ಇಂಡಿವಿಜುವಲ್. ಆಮೇಲೆ ವೀಕ್ಲಿ ರಿವಿಷನ್ ಮಾಡಬೇಕು. ಟೆಸ್ಟ್ ಮುಗಿಸಿದ ಮೇಲೆ ನೀವು ಆ ಟೆಸ್ಟ್ ಪೇಪರ್ನ ನೀಟಾಗಿ ಕೂತ್ಕೊಂಡು ರಿವಿಷನ್ ಮಾಡಬೇಕು, ಓಕೆನಾ. ಅಥವಾ ಇಲ್ಲಿ 1 ವೀಕ್ ಓದಿರ್ತೀರಾ, ಅಲ್ಲಿ ಏನಾದರೂ ಉಳಿದ್ರೆ ಅದನ್ನು ರಿವಿಷನ್ ಮಾಡಬೇಕು. ಸುಮ್ಮನೆ ಉದಕ್ಕೂ ನಾನು ಟೆಸ್ಟ್ ಮುಗಿಸಿ ಒಂದು ರೈಟ್ 2 ರೈಟ್ ನನಗೆ 50 ಬಂತು 60 ಬಂತು ಅಂದ್ರೆ ಆಗಲ್ಲ. ಯು ಹ್ಯಾವ್ ಟು ಅನಲೈಸ್. ಅನಾಲಿಸಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಓಕೆ. ಅನಾಲಿಸಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಆಯ್ತಾ. ಇದು ಇಂಪಾರ್ಟೆಂಟ್. ಸೊ ಹೇಳಿದ್ನಲ್ಲ, ಟೆಸ್ಟ್ ಸೀರೀಸು ಯಾರಿಗೆ? ಇದು ಬರೀ ಟೆಸ್ಟ್ ಸೀರೀಸ್, ಪ್ಯೂರ್ ಟೆಸ್ಟ್ ಸೀರೀಸ್. ಇಲ್ಲಿ ಯಾವುದೇ ಮಟೀರಿಯಲ್ಲು ಅದು ಏನು ಕೊಡಲ್ಲ. ಕೊಟ್ಟರು ಒಂದು MCQs ಬರುತ್ತೆ, ನಮ್ದು ಮಂತ್ಲಿ MCQs ಅಂತ, ಓಕೆನಾ. ಮಂತ್ಲಿ MCQs ಬರುತ್ತೆ. ಅದನ್ನ ನಿಮಗೆ ಟಿಲ್ ಸೆಪ್ಟೆಂಬರ್ ವರ್ಗುನು ಅಥವಾ ಅಕ್ಟೋಬರ್ ವರ್ಗುನು ಕೊಡ್ತೀವಿ. ಟಿಲ್ ಸೆಪ್ಟೆಂಬರ್ ಆರ್ ಅಕ್ಟೋಬರ್ ವರ್ಗು, ಆಯ್ತಾ. ಲಾಸ್ಟ್ ಜೂನ್ ಹಿಡಿದು ಜೂನ್ 2025ರಿಂದ ಸೆಪ್ಟೆಂಬರ್ 2025ರವರೆಗೂ ಕರೆಂಟ್ ಅಫೇರ್ಸ್ MCQs ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಎರಡನ್ನೂ ಕೊಡ್ತೀವಿ, ಪ್ಲಸ್ ಟೆಸ್ಟ್ ಸೀರೀಸ್ ಅಷ್ಟೇ. ಅದು ಬಿಟ್ಟರೆ ಯಾವುದೇ ಸ್ಟಡಿ ಮಟೀರಿಯಲ್ಲು ಅದು ಇದು ಏನು ಇರಲ್ಲ, ಓಕೆನಾ, ಏನೂ ಇರಲ್ಲ. ಸೊ ಇಲ್ಲಿ ನಿಮಗೆ ಟೋಟಲ್ 30 ಟೆಸ್ಟ್ ಇದೆ. ಇದು ನಿಮಗೆ ಈ ಸಂಡೇ 9ನೇ ತಾರೀಕಿಂದನೇ ಶುರು ಆಗ್ತಾ ಇದೆ. ಈ ಸಂಡೇ 9ನೇ ತಾರೀಕಿನ ಶುರು ಆಗ್ತಾ ಇದೆ. ಯಾರು ಜಾಯ್ನ್ ಆಗ್ಬೇಕಂತೀರಾ ಈ ನಂಬರ್ಗೆ ಕರೆ ಮಾಡಬಹುದು. 6360497425 ನಂಬರ್ಗೆ ಕರೆ ಮಾಡಿ ಜಾಯ್ನ್ ಆಗ್ಬೋದು. ಅಥವಾ ಆ್ಯಪ್ ಅಲ್ಲೂ ಕೂಡ ಇದೆ, ಜಾಯ್ನ್ ಆಗ್ಬೋದು. ಇದನ್ನ ಟೆಲಿಗ್ರಾಮ್ ಅಲ್ಲೂ ಕೊಡ್ತೀವಿ, ಸೇಮ್ ಟೈಮ್ ಆ್ಯಪ್ ಅಲ್ಲೂ ಸೇಮ್ ಕೊಡ್ತೀವಿ. ಎಲ್ಲಾದ್ರೂ ನೀವು ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆದ್ರೆ ಪ್ರಿಂಟ್ ತಗೊಳಕ್ ಸಿಗುತ್ತೆ, ಆ್ಯಪ್ ಅಲ್ಲಿ ಜಾಯ್ನ್ ಆದ್ರೂ ಪ್ರಿಂಟ್ ತಗೊಳಕ್ ಸಿಗುತ್ತೆ. ಆ ಒಂದು ಇದನ್ನ ನಾವು ಫೆಸಿಲಿಟಿಯನ್ನ ಇಟ್ಟಿದ್ದೇವೆ, ಓಕೆ. ಆ ಒಂದು ಫೆಸಿಲಿಟಿಯನ್ನು ಏನು ಮಾಡಿದ್ದೀವಿ, ಇಟ್ಟಿದ್ದೇವೆ. ಸೊ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಓಕೆ, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಟೆಸ್ಟ್ ಸೀರೀಸ್ ಟೋಟಲ್ ನೋಡಿ ನಿಮಗೆ 30 ಟೆಸ್ಟ್ ಇದೆ. ಆನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿ ಸೇರಿ ಒಂದು, ಕರ್ನಾಟಕ ಹಿಸ್ಟ್ರಿ, ಇಂಡಿಯನ್ ಆರ್ಟ್ ಅಂಡ್ ಕಲ್ಚರ್, ಮಾಡರ್ನ್ ಹಿಸ್ಟ್ರಿ ಒಂದು, ಕರ್ನಾಟಕ ಹಿಸ್ಟ್ರಿಗೆ ಒಂದು ಸ್ಪೆಷಲ್ ಎಂಫೋಸಿಸ್ ನೋಡಿ. ಅಲ್ಲಲ್ಲಿ ಇನ್ ಬಿಟ್ವೀನು ನಾವು 6 ಕರೆಂಟ್ ಅಫೇರ್ಸ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಕರೆಂಟ್ ಅಫೇರ್ಸ್ಗೆ ಅದರದೇ ಆದ ವಿಶೇಷ ಮಹತ್ವ ಇದೆ. ಇದನ್ನ ಮೋಸ್ಟ್ ಆಫ್ ದಿ ಟೆಸ್ಟ್ ಸೀರೀಸ್ ಅಲ್ಲಿ ಇದು ಮಿಸ್ಸಿಂಗ್ ಇದೆ. ಕರೆಂಟ್ ಅಫೇರ್ಸ್ ಟೆಸ್ಟ್ ಮೋಸ್ಟ್ ಆಫ್ ದಿ ಟೆಸ್ಟ್ ಸೀರೀಸ್ ಅಲ್ಲಿ ಮಿಸ್ಸಿಂಗ್ ಇದೆ. ನಾವು ಅದನ್ನು ಕೊಡ್ತಾ ಇದ್ದೀವಿ. 2 ಎಕನಾಮಿ ಟೆಸ್ಟ್ ಇದೆ. 2ನೇ ಎಕನಾಮಿ ಟೆಸ್ಟ್ ವಿಶೇಷತೆ ಏನಂದ್ರೆ ಇಲ್ಲಿ ಬಜೆಟ್, ಸರ್ವೆ ಮತ್ತೆ ಎಕನಾಮಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡ್ತೀವಿ, ಓಕೆನಾ. ಅದೇ ರೀತಿ ಫಿಸಿಕಲ್ ಜಿಯೋಗ್ರಫಿ, ಇಂಡಿಯಾ ಅಂಡ್ ವರ್ಲ್ಡ್, ಕರೆಂಟ್ ಅಫೇರ್ಸ್ ಎಲ್ಲದರಲ್ಲೂ ಪೊಲಿಟಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಏನ್ ಬೇಕೋ ಪೊಲಿಟಿ ರಿಲೇಟೆಡ್ ಆಡ್ ಮಾಡ್ತೀವಿ ಆ ಟೆಸ್ಟ್ ಅಲ್ಲಿ. ಜಿಯೋಗ್ರಫಿ ರಿಲೇಟೆಡ್, ಮ್ಯಾಪಿಂಗ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಇದ್ರೆ ಅದನ್ನ ಆಡ್ ಮಾಡ್ತೀವಿ ಆ ಸಬ್ಜೆಕ್ಟ್ ಅಲ್ಲಿ, ಅಪಾರ್ಟ್ ಫ್ರಮ್ ಕರೆಂಟ್ ಅಫೇರ್ಸ್ ಟೆಸ್ಟ್, ಓಕೆ. ಪೊಲಿಟಿ 2 ಟೆಸ್ಟ್ ಇರುತ್ತೆ. ಆಮೇಲೆ ಇನ್ ಬಿಟ್ವೀನ್ 2 ಮೆಂಟಲ್ ಎಬಿಲಿಟಿ ಟೆಸ್ಟ್ ಕೂಡ ಇದೆ. ಮರಿಬಾರ್ದಲ್ವಾ ನೀವು, ಮೆಂಟಲ್ ಎಬಿಲಿಟಿ ಇದೆ ಅನ್ನೋದನ್ನ ಲಾಸ್ಟ್ ಅಲ್ಲಿ ಬರ್ದ್ಬಿಡ್ತೀನಿ ಅಂದ್ರೆ ಆಗಲ್ಲ. 2 ಮೆಂಟಲ್ ಎಬಿಲಿಟಿ ಟೆಸ್ಟ್ ಇಲ್ಲೇನಿರುತ್ತೆ, ಒಂದು ಆಪ್ಟಿಟ್ಯೂಡ್ ಇರುತ್ತೆ ಪ್ಲಸ್ ರೀಡಿಂಗ್ ಕಾಂಪ್ರೇಷನ್, ಇಲ್ಲಿ ರೀಸನಿಂಗ್ ಇರುತ್ತೆ ಪ್ಲಸ್ ರೀಡಿಂಗ್ ಕಾಂಪ್ರೇಷನ್,
ಓಕೆನಾ. ಡೀಟೇಲ್ ಟೆಸ್ಟ್ ಶೆಡ್ಯೂಲ್ ಅನ್ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿದೀವಿ, ಪಿನ್ ಕೂಡ ಮಾಡಿದೀವಿ, ನೀವು ಹೋಗಿ ನೋಡಬಹುದು. ಬೇಸಿಕ್ ಸೈನ್ಸ್, ಪ್ಯೂರ್ ಬೇಸಿಕ್ ಸೈನ್ಸ್, ಹಿಸ್ಟ್ರಿ, ಬಯಾಲಜಿ, ಕೆಮಿಸ್ಟ್ರಿ ಒಂದು ಟೆಸ್ಟ್. ಇನ್ನೊಂದು ರೀಸೆಂಟ್ ಟ್ರೆಂಡ್ಸ್ ನ್ಯೂಸ್ ಅಲ್ಲಿ ಇರ್ತಾವಲ್ವಾ, ಸೈನ್ಸ್ ಅಂಡ್ ಟೆಕ್, ಅದು ರಿಲೇಟೆಡ್ ಪ್ಲಸ್ ಕರ್ನಾಟಕ ಎನ್ವಿರಾನ್ಮೆಂಟ್ ಪೇಪರ್ 2 ನಲ್ಲಿ ಬರುತ್ತೆ, ಮಿಸ್ ಮಾಡಂಗಿಲ್ಲ ನಾವು ಅಲ್ವಾ. ಅದು ಬಿಟ್ರೆ ಎನ್ವಿರಾನ್ಮೆಂಟ್ ಒಂದು ಟೆಸ್ಟ್ ಇದೆ, ಸಪರೇಟ್ ಆಗಿ ಎನ್ವಿರಾನ್ಮೆಂಟ್ ಒಂದು ಟೆಸ್ಟ್, ಪೇಪರ್ 2 ಮಿಸ್ ಮಾಡಂಗಿಲ್ಲ. ಸೊ 6 ಕರೆಂಟ್ ಅಫೇರ್ಸ್ ಟೆಸ್ಟ್. ಲಾಸ್ಟ್ ಅಲ್ಲಿ 10 ಫುಲ್ ಲೆಂತ್ ಟೆಸ್ಟ್, ಫುಲ್ ಲೆಂತ್ ಪೇಪರ್ 1 5, ಫುಲ್ ಲೆಂತ್ ಪೇಪರ್ 2 5, ಟೋಟಲ್ 10 ಫುಲ್ ಲೆಂತ್ ಟೆಸ್ಟ್, ಟೋಟಲ್ 30 ಟೆಸ್ಟ್ ನಮ್ದ್ರಲ್ಲಿ ಇದೆ. 2250 ಓನ್ಲಿ ಆನ್ಲೈನ್ ಮೋಡ್ ಸದ್ಯಕ್ಕೆ. ನನಗೇನಾದ್ರೂ ಜಾಸ್ತಿ ಜನ ಮೆಸೇಜ್ ಹಾಕಿ ಮೋರ್ ದೆನ್ 20+ ಏನಾದರೂ ಆಫ್ಲೈನ್ ಬೆಂಗಳೂರಲ್ಲಿ ತಗೋಬೇಕು ಅಂತ ಬಂದ್ರೆ ಅವಾಗ ತಗೋತೀವಿ. ಅವಾಗ 2500 ರೂಪಾಯಿ ಆಗುತ್ತೆ ಆಫ್ಲೈನ್, ಯಾಕಂದ್ರೆ ನಂಗೆ ಪ್ರಿಂಟಿಂಗ್ ಚಾರ್ಜ್, ನಮಗೆ ಪ್ರಿಂಟಿಂಗಿಗೆ ಕಷ್ಟ ಆಗುತ್ತೆ, ಕಾಂಟ್ ಅಫೋರ್ಡ್. ಅಂಡ್ ನಾವು ಅದಕ್ಕೆ ಫಾರ್ ಎಕ್ಸಾಂಪಲ್ ಆಫ್ಲೈನ್ ಒಂದು ಯಾವುದೋ ಒಂದು ಅಕಾಡೆಮಿನೋ ಅದೊಂದು ಲೈಬ್ರರಿನೋ ಅಥವಾ ಯಾವುದೊಂದು ಪ್ಲೇಸ್ ತಗೋತೀನಿ ಅಂತಂದ್ರೆ ಅವ್ರಿಗೆ ನಾನು ಪೇ ಮಾಡಬೇಕು ಅಲ್ವಾ. ಅದಕ್ಕೋಸ್ಕರ 2500 ರೂಪಾಯಿ ಇರುತ್ತೆ ಆಫ್ಲೈನ್ ಬೇಕು ಅಂತಂದ್ರೆ. ನಮ್ಮ ಕ್ವಾಲಿಟಿ ಟೆಸ್ಟ್ ಅನ್ನ ಹೋಗಿ ನೋಡಿ. ಮೊನ್ನೆ KE ಎಷ್ಟೋ ಕ್ವಶನ್ಸ್ ಬಂದಿದೆ ಆಯ್ತಾ. ಸೊ ಆಮೇಲೆ ನಮ್ದು ಕ್ವಶನ್ ಪೇಪರ್ ಬೇಸ್ಡ್ ಇರೋದೇ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತೆ ರಿಪಿಟೇಟಿವ್ ಥೀಮ್ಸ್, ಹೈ ಇಲ್ಡಿಂಗ್ ಟಾಪಿಕ್ ಹೇಳಿದ್ನಲ್ವಾ, ರಿಪಿಟೇಟಿವ್ ಥೀಮ್ಸ್, ಹೈ ಇಲ್ಡಿಂಗ್ ಟಾಪಿಕ್, ಪ್ರೀವಿಯಸ್ ಇಯರ್ ಕ್ವಶನ್ ಬೇಸ್ಡ್ ಇರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಬಿಟ್ಟು ಒಂದೇ ಒಂದು ನಾವು ಆ ಕಡೆ ಈ ಕಡೆ ಹೋಗಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಅಂದ್ರೆ ಯಾವ್ದು, NDA, CDA, NDA, ಬೇರೆ ಬೇರೆ ಸ್ಟೇಟ್ ಎಕ್ಸಾಮ್ಸ್. ನಮ್ಮ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಗ್ರೂಪ್ B, ಗ್ರೂಪ್ A ನಲ್ಲಿ ಏನ್ ಬಂದಿರ್ತವೆ, KSL ಪ್ರಿಲಿಮ್ಸ್ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಏನ್ ಬಂದಿರ್ತವೆ, ಎಲ್ಲವನ್ನ ಮಿಕ್ಸ್ ಮಾಡಿ ಬೆಸ್ಟ್ ಆಫ್ ದಿ ಬೆಸ್ಟ್ 80 ಕ್ವಶನ್ಸ್ ಅನ್ನ ತಗೋತೀವಿ. ಯಾಕಂದ್ರೆ 20 ಕ್ವಶನ್ಸ್ ಪ್ರತಿ ಟೆಸ್ಟ್ ಅಲ್ಲೂ ಏನಿರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ. ಟೋಟಲ್ 100 ಕ್ವಶನ್ ಇತ್ತಂದ್ರೆ ಒಂದು ಟೆಸ್ಟ್ ಅಲ್ಲಿ 80 ಸಬ್ಜೆಕ್ಟ್ ಇರುತ್ತೆ, 20 ಕರೆಂಟ್ ಅಫೇರ್ಸ್ ಇರುತ್ತೆ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ನಾವು ಬಿಡಕ್ಕಾಗಲ್ಲ. ಪ್ರತಿ ಟೆಸ್ಟ್ ಅಲ್ಲೂ ಯಾವ ಮಂತ್ ಕರೆಂಟ್ ಅಫೇರ್ಸ್ ಅನ್ನೋದನ್ನ ಡೀಟೇಲ್ ಶೆಡ್ಯೂಲ್ ಅಲ್ಲಿ ಹಾಕಿದೀವಿ. ಯಾರು ಜಾಯ್ನ್ ಆಗ್ಬೇಕಂತಿದ್ದೀರಾ ಈ ನಂಬರ್ಗೆ ಕರೆ ಮಾಡಿ. ಓಕೆನಾ. ನೀವು ಅನ್ಬೋದು ಸರ್ ಕಂಪೇರಿಟಿವ್ಲಿ ಇಲ್ಲಿ ಬೆಂಗಳೂರಲ್ಲಿ 2400 ರೂಪಾಯಿಗೆ ಸಿಗುತ್ತೆ ಆಫ್ಲೈನ್, ನಿಮ್ದು ಯಾಕೆ ನಾನು ತಗೊಳ್ಳಿ ಅಂತ ನೀವು ಕೇಳಬಹುದು. ಯು ಕ್ಯಾನ್ ಟೇಕ್ ದಟ್, ನೋ ಇಶ್ಯೂಸ್. ನಿಮ್ಗೆ ಎಲ್ಲಿ ಕ್ವಾಲಿಟಿ ಅನ್ಸುತ್ತೆ ಅಲ್ಲೇ ತಗೊಳ್ಳಿ. ಓಕೆನಾ. ಬಿಕಾಸ್ ನಾವಷ್ಟು ನಾನು ಇದನ್ನ ಕಮ್ಮಿ ಮಾಡಕ್ ಯಾಕಾಗಲ್ಲ ಅಂದ್ರೆ ಯು ಕಾಂಟ್ ಅಫೋರ್ಡ್. ನಾವು ಆ ಒಂದೇನ್ ಕಂಟೆಂಟ್ ಮೇಕಿಂಗ್ ನಾವು ದುಡ್ಡು ಕೊಡ್ತೀವಲ್ವಾ, ಅದು ನಮಗೆ ರಿಟರ್ನ್ ಬರಲೇಬೇಕು. ಮಿನಿಮಮ್ ಅಷ್ಟಾದ್ರೂ ಬರಬೇಕು. ನನಗೇನು ಲಾಭ ಆಗಲ್ಲ ಇದರಲ್ಲಿ. ಓಕೆ, ಇಟ್ ವಿಲ್ ಟೇಕ್ ಅರೌಂಡ್ 3,000 to 4,000 rupees ಪರ್ ಕ್ವಶನ್ ಪೇಪರ್ ಮಾಡಕ್ಕೆ. ಕನ್ನಡ ಪ್ಲಸ್ ಇಂಗ್ಲಿಷ್ ಎರಡು ಮಾಡ್ಬೇಕಲ್ವಾ. ಇಟ್ ವಿಲ್ ಟೇಕ್ ಅರೌಂಡ್ ದಟ್. 30 ಎಷ್ಟು ಅಂದ್ರೆ ನೀವೇ ಲೆಕ್ಕ ಹಾಕಿ ಎಷ್ಟಾಯ್ತು ಅಂತ ಹೇಳಿ. ನನಗೆ ಅಷ್ಟು ದುಡ್ಡಾದ್ರೂ ಬರ್ಬೇಕಲ್ವಾ, ಇಲ್ಲ ಅಂತಂದ್ರೆ ಇದಾಗುತ್ತೆ. ಅದಕ್ಕೋಸ್ಕರ ಇಷ್ಟಿಟ್ಟಿದ್ದೀನಿ ನಾನು ಮಿನಿಮಮ್. ಓಕೆ, ಇದು 2ನೇ ಬ್ಯಾಚು. ಮೋರ್ ಓವರ್ ಇದು 2ನೇ ಬ್ಯಾಚು. 1ನೇ ಬ್ಯಾಚು ಆಲ್ರೆಡಿ ಶುರು ಆಗಿದೆ. ಅಲ್ಲಿ 3 ಟೆಸ್ಟ್ ಆಗಿದ್ದಾವೆ, 4 ಟೆಸ್ಟ್ ಆಗಿದ್ದಾವೆ ಆಲ್ರೆಡಿ 1ನೇ ಬ್ಯಾಚಲ್ಲಿ. ಇದು 2ನೇ ಬ್ಯಾಚು 9ನೇ ತಾರೀಕಿಂದ ಶುರು ಆಗ್ತಾ ಇದೆ. ಇಲ್ಲಿ ಏನು ಇರುತ್ತೆ, ಬರೀ ಟೆಸ್ಟ್ ಸೀರೀಸ್ ಪ್ಲಸ್ ಕರೆಂಟ್ ಅಫೇರ್ಸ್ ಕೊಡ್ತೀವಿ. ಅದು MCQs ಮಂತ್ಲಿ. ಇದಿಷ್ಟು ನಮ್ಮ ಟೆಸ್ಟ್ ಸೀರೀಸ್ ಡೀಟೇಲ್ಸ್. ಹೆಚ್ಚಿಗೆ ಮಾಹಿತಿ ಬೇಕಂತಂದ್ರೆ ನೀವು ಕೊಟ್ಟಿರೋ ನಂಬರ್ಗೆ ಕರೆ ಮಾಡಬಹುದು. ಓಕೆನಾ. ಈಗ ಫುಲ್ ಟೈಮ್ ಆಸ್ಪಿರೆಂಟ್ಸು ಎಷ್ಟು ಅವರ್ ಓದಬೇಕು, ಓಕೆ, ಫುಲ್ ಟೈಮ್ ಆಸ್ಪಿರೆಂಟ್ಸು ಎಷ್ಟು ಅವರ್ ಓದಬೇಕು ಅನ್ನೋದೊಂದು ಡೌಟ್ ಇರುತ್ತೆ. ಮಿನಿಮಮ್ 10 ಅವರ್ಸ್, 8 to 10 ಅವರ್ಸ್. 10 ಅವರ್ಸ್ ಅಂತೂ ಓದಲೇಬೇಕು. ನನ್ನ ಸಜೆಷನ್ ಕೇಳಿದ್ರೆ ಒಂದೇ ಸಬ್ಜೆಕ್ಟ್ ಓದಬೇಡಿ, ಹೇಳದ್ನಲ್ವಾ. 2 ಸಬ್ಜೆಕ್ಟ್, ಒಂದು ನಿಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ ಏನ್ ತಗೊಂಡಿರ್ತೀರಲ್ವಾ, ಆ ಟೆಸ್ಟ್ ಸೀರೀಸ್ ಸಬ್ಜೆಕ್ಟ್ 1, ಇನ್ನೊಂದು ಸಬ್ಜೆಕ್ಟ್ ಪೇಪರ್ 2. ಓಕೆ, ಪೇಪರ್ 2, ಇನ್ನೊಂದು ಸಬ್ಜೆಕ್ಟು ಪೇಪರ್ 2 ಮಾಡಬೇಕು ಆಯ್ತಾ. ಇನ್ನೊಂದು ಸಬ್ಜೆಕ್ಟ್ ಪೇಪರ್ 2. ಸೊ ಯಾರು ಇದರಲ್ಲಿ UPSC ಆಸ್ಪಿರೆಂಟ್ಸ್ ಇದ್ದೀರಲ್ವಾ, ಅದೊಂದು ಮರ್ತೆ ನಾನು. UPSC ಆಸ್ಪಿರೆಂಟ್ಸ್ ಯಾರಿದ್ದೀರಾ, ನಿಮಗೆ ಕಷ್ಟ ಆಗೋದೇ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜೋಗ್ರಫಿ, ಕರ್ನಾಟಕ ಬಜೆಟ್, ಕರ್ನಾಟಕ ಸರ್ವೆ, ಈ 4 ವಿಷಯಗಳನ್ನ ಓದಬೇಕು. ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜೋಗ್ರಫಿ, ಕರ್ನಾಟಕ ಸರ್ವೆ ಕಂಪ್ಲೀಟ್. ನಮ್ದೊಂದು ಆ್ಯಪಲ್ಲಿ ತಗೊಂಡ್ಬರ್ತಾ ಇದೀವಿ. ಇದು ಆಗಸ್ಟ್ 20ರ ನಂತರ ಬರುತ್ತೆ. ಕರ್ನಾಟಕ ಸ್ಪೆಷಲ್ ಪ್ಯಾಕೇಜ್ ಅಂತ ಹೇಳಿ. ಓಕೆ, ಅರೌಂಡ್ 50+ ಅವರ್ಸ್ ಆಫ್ ಕ್ಲಾಸಸ್ ಇರುತ್ತೆ ಇಲ್ಲಿ. 50+ ಅವರ್ಸ್ ಆಫ್ ಕ್ಲಾಸಸ್ ಇರುತ್ತೆ. ಓವರ್ ಆಲ್ 50 ಅಲ್ಲ 16 ಆಗಬಹುದು. ಅರೌಂಡ್ 60+ ಅವರ್ಸ್ ಕ್ಲಾಸಸ್ ಕರ್ನಾಟಕ ಸ್ಪೆಷಲ್ ಪ್ಯಾಕೇಜು. ಇದು ಲೈವ್ ಪ್ಲಸ್ ರೆಕಾರ್ಡ್ ಎರಡು ಇರುತ್ತೆ. ಲೈವ್ ಕ್ಲಾಸಸ್ ಇದೆ. ಓಕೆನಾ. ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜೋಗ್ರಫಿ, ಕರ್ನಾಟಕ ಬಜೆಟ್, ಕರ್ನಾಟಕ ಸರ್ವೆ, ಕಂಪ್ಲೀಟ್ ಕರ್ನಾಟಕ ಪ್ಯಾಕೇಜ್. ಓಕೆನಾ.
ಕಂಪ್ಲೀಟ್ ಕರ್ನಾಟಕ ಪ್ಯಾಕೇಜ್, ವೆರಿ ಅಫೋರ್ಡೆಬಲ್ ಪ್ರೈಸ್, ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಇದನ್ನು ಕೊಡ್ತೀವಿ. ಇವನ್ ಮಾರ್ಕೆಟಲ್ಲಿ ಏನಿದೆ ಅಲ್ವಾ, ಬೇರೆ ಬೇರೆ ಅಕಾಡೆಮಿಲಿ ಏನಿದೆ ಅದಕ್ಕಿಂತ ಕಮ್ಮಿ ಅಮೌಂಟಲ್ಲಿ ಇದನ್ನು ಕೊಡ್ತೀವಿ. ಎಸ್ಪೆಷಲಿ UPSC ಆಸ್ಪಿರೆಂಟ್ಸು ಅಥವಾ KPSC ಆಸ್ಪಿರೆಂಟ್ಸ್ ಯಾರು ಕರ್ನಾಟಕಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಂತೀರಾ ಅವರು ಕೂಡ ನೀವು ಇದನ್ನು ತಗೋಬಹುದು. ಅಫೋರ್ಡೆಬಲ್ ಪ್ರೈಸಲ್ಲಿ ಇರುತ್ತೆ, ಲೈವ್ ಪ್ಲಸ್ ರೆಕಾರ್ಡ್ ಇರುತ್ತೆ. ಇದು ಆಗಸ್ಟ್ 20 ಅರೌಂಡ್ 15 to 20 ಆಗಸ್ಟ್ 20 ನಂತರ ಅಥವಾ ಆಗಸ್ಟ್ 15 ನಂತರ, 15ರಿಂದ 20ನೇ ತಾರೀಕು ಒಳಗಡೆ ವಿಲ್ ಅನೌನ್ಸ್ ಇಟ್ ಇನ್ ಅಪ್ಲಿಕೇಶನ್. ವಿಜಯ ಸೇತು ಅಪ್ಲಿಕೇಶನ್ ಅಲ್ಲಿ ಮಾಡ್ತೀವಿ. UPSC ಆಸ್ಪಿರೆಂಟ್ಸು ನೀವು ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟರೆ ಸಾಕು. ಮಿಕ್ಕಿದ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಸೈನ್ಸು, ಎಕನಾಮಿ, ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ನೀವು ಆಲ್ರೆಡಿ ಮಾಡ್ತೀರಾ. ಯಾರಿಗೆ ರೀಸೆಂಟ್ ಪ್ರಿಲಿಮ್ಸ್ ಬರೆದಿರ್ತೀರಾ, ಸ್ವಲ್ಪದಲ್ಲಿ ಹೋಗಿರುತ್ತೆ, ಅವ್ರಿಗೆ ಇದು ಗೋಲ್ಡನ್ ಅಪರ್ಚುನಿಟಿ, ಮಿಸ್ ಮಾಡ್ಕೋಬೇಡಿ. ಯು ಹ್ಯಾವ್ ಗೋಲ್ಡನ್ ಅಪರ್ಚುನಿಟಿ, ಮಿಸ್ ಮಾಡ್ಕೋಬೇಡಿ. ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಿ. ನಮ್ಮದೇ ತಗೊಳ್ಳಿ ಅಂತ ಹೇಳಲ್ಲ, ಬೇರೆದು ತಗೋಬಹುದು ಅಥವಾ ನೀವೇ ಸ್ವಂತವಾಗೂ ಓದ್ಬೋದು. ರಿಸೋರ್ಸಸ್ ಇದೆ. ನಾವು ರಿಪಿಟೇಟಿವ್ ಥೀಮ್ಸ್ ತೊಗೊಂಡ್ಬರ್ತೀನಿ, ಅಲ್ಲಿ ಹೇಳ್ತೀನಿ ನಾನು ಏನೇನು ರಿಸೋರ್ಸಸ್ ನೀವು ರೆಫರ್ ಮಾಡಬೇಕು ಅಂತ ಹೇಳಿ. ಓಕೆ, ದಿಸ್ ಇಸ್ UPSC ಆಸ್ಪಿರೆಂಟ್ಸ್. ಇದು ಒಂದು ನೀವು ಸಪರೇಟ್ ಮಾಡಬೇಕು. ಅಪಾರ್ಟ್ ಫ್ರಮ್ ದಿಸ್ ನೀವು ಇದೆಲ್ಲ ಮಾಡಲೇಬೇಕು. UPSC ಆಸ್ಪಿರೆಂಟ್ಸ್ ಆಗಿರ್ಬೋದು, ಫುಲ್ ಟೈಮ್ ಆಸ್ಪಿರೆಂಟ್ಸ್ ಆಗಿರ್ಬೋದು, ಇದೆಲ್ಲವನ್ನು ನೀವು ಮಾಡಲೇಬೇಕಾಗುತ್ತೆ. ಓಕೆ, ಇದೆಲ್ಲವನ್ನು ನೀವು ಮಾಡಲೇಬೇಕು. 8 hours to 10 hours ಸ್ಟಡಿ ಮಾಡಲೇಬೇಕು. 10 hours ಮಾಡಲೇಬೇಕು. ಸಬ್ಜೆಕ್ಟ್ ರೊಟೇಷನ್ ಹೇಳಿದ್ನಲ್ಲ, 2 ಸಬ್ಜೆಕ್ಟ್ ಮಾಡಬೇಕು. ಡೈಲಿ ಕರೆಂಟ್ ಅಫೇರ್ಸ್ಗೆ 1 ಸೆಷನ್ ಇಡಲೇಬೇಕು. ಡೈಲಿ MCQs ಸಾಲ್ವ್ ಮಾಡಲೇಬೇಕು. ಅದು ಯಾವ MCQs? ಪ್ರೀವಿಯಸ್ ಇಯರ್ ಕ್ವಶನ್ಸ್. ನೀವೇನು ಟಾಪಿಕ್ ಓದ್ತೀರಾ ಅದ್ರ MCQ ಸಾಲ್ವ್ ಮಾಡಬೇಕು. ಇಫ್ ಪಾಸಿಬಲ್ ಯಾರು 1 to 2 ಮೇನ್ಸ್ ಆಗಿದೆ ಬಟ್ ಫಿಲಿಮ್ಸ್ ಮಾಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ, ಅವರು 1 ರಿಂದ 2 ಆನ್ಸರ್ ರೈಟಿಂಗ್ ಅನ್ನ ಮಾಡಿ. ಫ್ರೀ ಆನ್ಸರ್ ರೈಟಿಂಗು ನಮ್ಮ ವಿಜಯ ಸೇತು ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಿದೀವಿ. ಅದಕ್ಕಂತ ಒಂದು ಗ್ರೂಪ್ ಮಾಡಿದೀವಿ. ಅದರ ಲಿಂಕ್ ನಮ್ಮ ವಿಜಯ ಸೇತು ಚಾನಲ್ ಅಲ್ಲಿ ಇದೆ, ಪಿನ್ ಮಾಡಿದೀವಿ. ನೀವು ಹೋಗಿ ನೋಡಬಹುದು. ಫ್ರೀ ಇದೆ ಇನಿಷಿಯೇಟಿವ್. ಅದಕ್ಕೇನೋ ನಾವು ದುಡ್ಡು ತಗೋತಾ ಇಲ್ಲ ಡೈಲಿ ಆನ್ಸರ್ ರೈಟಿಂಗಿಗೆ, ಆಯ್ತಾ? ಸೊ ಡೈಲಿ ಟೈಮ್ ಟೇಬಲ್ ಹೇಗಿರಬೇಕು? ಇದು ಇಟ್ಸ್ ನಾಟ್ ಐಡಲ್, ಅಂದ್ರೆ ಇದು ಎಲ್ಲರೂ ಇದನ್ನು ಫಾಲೋ ಮಾಡ್ಬೇಕಂತ, ಇಟ್ಸ್ ಅಪ್ ಟು ಇಂಡಿವಿಜುವಲ್. ಓಕೆನಾ, ಅಪ್ ಟು ಇಂಡಿವಿಜುವಲ್. ಬಟ್ ನಾನು ಇದನ್ನ ಐಡಲ್ ಆಗಿ ನೀವು ಹೀಗೆ ಮಾಡ್ಬೋದು ಅನ್ನೋದು ನಂದು ಒಂದು ಸಜೆಷನ್. ಓಕೆ, ಓವರ್ ಆಲ್ ಇಲ್ಲಿ ಎಷ್ಟಾಗುತ್ತೆ? 3 hours ಆಗುತ್ತೆ, 3 hours ಆಗುತ್ತೆ, 3 hours ಆಗುತ್ತೆ, 12, ಓಕೆ, 9, 3, 12 hour ಆಗುತ್ತೆ. ಅಟ್ಲೀಸ್ಟ್ 11 hour ಆದ್ರೂ ಓದಕ್ಕೆ ಸ್ಟಾರ್ಟ್ ಮಾಡಿ. ಫುಲ್ ಟೈಮ್ ಆಸ್ಪಿರೆಂಟ್ಸು ನೆಕ್ಸ್ಟ್ 100 days ಕೊಡಿ, ಏನಾಗಲ್ಲ. 100 days 12 hours ನೀವೇನಾದ್ರೂ ಕೊಟ್ರೆ ನೀವೆಲ್ಲೋ ಇರ್ತೀರಾ. ಬರೆದಿಟ್ಕೊಳ್ಳಿ. ಹೇಳಿದ್ನಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಬ್ಜೆಕ್ಟ್, ಟಫ್ ಸಬ್ಜೆಕ್ಟ್ ಓದಿ. ಇಲ್ಲಿ ಟಫ್ ಯಾವ್ದಿರುತ್ತಲ್ಲ, ಯಾಕಂದ್ರೆ ಮೈಂಡ್ ಫ್ರೆಶ್ ಇರುತ್ತೆ. ಓಕೆನಾ, ಮೈಂಡ್ ಏನಿರುತ್ತೆ ಫ್ರೆಶ್ ಇರುತ್ತೆ. ಆ ಟಫ್ ಸಬ್ಜೆಕ್ಟ್ ಅನ್ನ ನೀವು ಓದಿ, ಆಯ್ತಾ? ಸಬ್ಜೆಕ್ಟ್ ಸ್ವಲ್ಪ ಈಸಿ ಸಬ್ಜೆಕ್ಟ್ ತಗೊಳ್ಳಿ. 2 ಟಫ್ ತಗೊಂಡ್ರೆ ತಲೆ ಹಾಪಾಗೋಗ್ಬಿಡುತ್ತೆ ಅಲ್ವಾ? ತಲೆ ಹಾಪಾದ್ರೆ ಕಷ್ಟ. ಒಂದು ಟಫ್ ಮಾಡಿ, ಇನ್ನೊಂದು ಈಸಿ ಮಾಡಿ. ಓಕೆ, ಮಧ್ಯಾಹ್ನ ಯಾಕೆ ಮೆಂಟಲ್ ಎಬಿಲಿಟಿ ಅಂತಂದ್ರೆ, ತಿಂದಿರ್ತೀರಾ, ಊಟ ಮಾಡಿರ್ತೀರ, ನಿದ್ದೆ ಬರ್ತಾ ಆಗಿರುತ್ತೆ. ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಬರದಂಗಾಗುತ್ತೆ, ಸ್ವಲ್ಪ ನಿದ್ದೆನೂ ಕಮ್ಮಿ ಆಗುತ್ತೆ. ಓಕೆನಾ, 1 hour ಗ್ಯಾಪ್ ಇದೆ ಇಲ್ಲಿ ನಿಮಗೆ. ಇಲ್ಲಿ 1 hour ಗ್ಯಾಪ್ ಇದೆ ಬ್ರೇಕ್ಫಾಸ್ಟ್ಗೆ, 1 hour ಗ್ಯಾಪು, ಇಲ್ಲಿ 1 hour ಗ್ಯಾಪು ಲಂಚ್ಗೆ, ಆಯ್ತಾ? ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡಿ. ನೈಟು ಊಟದಕ್ಕಿಂತ ಮುಂಚೆ ನೋಡಿ, ಇಲ್ಲೂ 1 hour ಗ್ಯಾಪು. ಟೀ ಬ್ರೇಕ್ ನೋಡಿ, ಟೀ ಬ್ರೇಕ್ 1 hour ಕೊಟ್ಟಿದ್ದೀವಿ, 1 hour ತಗೋಬೇಡಿ. ಬಟ್ ಅಲ್ಲಿ ಏನು ಮಾಡಿ, ಒಂದು ಸ್ವಲ್ಪ ನೀವು ನ್ಯಾಪ್ ತಗೊಳ್ಳಿ, ಅದು ಬೇರೆ ಏನಾದ್ರು ನೋಡಿ, ಯಾಕೋ ಮನೇಲಿ ಮಾತಾಡಿ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿ, ಸ್ಟ್ರೆಸ್ನ ಬರ್ಸ್ಟ್ ಮಾಡಿ ಆದಷ್ಟು ಆ 1 hour ಗ್ಯಾಪಲ್ಲಿ. ಓಕೆನಾ, ಫಾಲ್ತು ಡಿಬೇಟ್ಸು, ಫಾಲ್ತು ಟಾಕ್ಸು ಅದರಿಂದ ದೂರ ಇರಿ ಆದಷ್ಟು, ಆಯ್ತಾ? ಕರೆಂಟ್ ಅಫೇರ್ಸು ಮಾಡಲೇಬೇಕು. ರಾತ್ರಿ ಮಲಗಬೇಕಾದ್ರೆ ಏನು MCQs ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡೋದು 1 hour. ಇಲ್ಲಿ ಏನು ಸಬ್ಜೆಕ್ಟ್ಸ್ ಟಾಪಿಕ್ ಮಾಡಿರ್ತೀರಲ್ಲ, ಇದೇ ಟಾಪಿಕ್ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ. ಇದು ಮಾಡೋದು ತುಂಬಾ ಕಷ್ಟ, ಹೇಳೋದು ಈಸಿ. ನಾನು ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ಇಟ್ಸ್ ವೆರಿ ಈಸಿ. ಇವಾಗ ನಾನು ಮಾಡ್ತೀನಿ ಅಂದ್ರೂ ಇದನ್ನು ಫಾಲೋ ಮಾಡೋದು ತುಂಬಾ ಕಷ್ಟ. ಬಟ್ ಇದರಲ್ಲಿರೋ 90% ಆದ್ರೂ ಫಾಲೋ ಮಾಡಿ. 90% ಕ್ಯಾನ್ ಫಾಲೋ. ಡೆಡಿಕೇಟೆಡ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಖಂಡಿತ ನಿಮ್ಮ ಕಾನ್ಫಿಡೆನ್ಸು ಬರೀ 21 ದಿನ ಪ್ರಾಕ್ಟೀಸ್ ಮಾಡಿ, 22ನೇ ದಿನ ನಿಮ್ಮ ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಓಕೆ, 22ನೇ ದಿನ ನಿಮ್ಮ ಕಾನ್ಫಿಡೆನ್ಸು ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಆಯ್ತಾ? ಇದು ಫುಲ್ ಟೈಮ್ ಆಸ್ಪಿರೆಂಟ್ಸ್ ಮಾಡಬೇಕಾಗಿರೋದು. ಓಕೆ, ಆಮೇಲೆ ಕರೆಂಟ್ ಅಫೇರ್ ಸ್ಟ್ರಾಟಜಿಗೆ ಇದಕ್ಕಂತ ಒಂದು ವಿಡಿಯೋ ಮಾಡ್ತೀನಿ, ಡೋಂಟ್ ವರಿ. ನೀವು ಅದನ್ನ ನ್ಯೂಸ್ ಪೇಪರ್ ಹೇಗೆ ಓದಬೇಕು, ಯಾವ ಟಾಪಿಕ್ ಫೋಕಸ್ ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಅನ್ನ ಹೇಗೆ ನೀವು ಥೀಮ್ಸ್ ಅನ್ನ ತಗೊಂಡು ಬಂದು ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಬೇಕು ಅನ್ನೋದು ಕರೆಂಟ್ ಅಫೇರ್ಸ್ ಸೆಷನ್ ಮಾಡ್ತೀನಿ. ಬರೋ ವಾರ ಕರೆಂಟ್ ಅಫೇರ್ಸ್ ಸೆಷನ್, ಪ್ರತಿಯೊಂದು ಸಬ್ಜೆಕ್ಟ್ದು ರಿಪಿಟೇಟಿವ್ ಥೀಮ್ಸ್ ವಿಲ್ ಡೂ ಇಟ್. ನಿಮ್ ಸಲುವಾಗಿ ತಗೊಂಡ್ಬರ್ತೀನಿ. ಸೆಲ್ಫ್ ಸ್ಟಡಿ ಮಾಡೋರು ಮಾಡಿ, ಯಾವುದೇ ಕೋರ್ಸ್ ಜಾಯ್ನ್ ಆಗಲ್ಲ ಅಲ್ವಾ? ಸೆಲ್ಫ್ ಸ್ಟಡಿ ಮಾಡೋರು, ಅಫೋರ್ಡ್ ಮಾಡೋಕ್ಕಾಗಲ್ಲ, ಬಡವ್ರು ಇದ್ದೀರಾ, ನೀವು ಮಾಡಿ. ನಾನು ಗೈಡೆನ್ಸ್ ಏನು ಕೊಡ್ತೀನಿ ಯೂಟ್ಯೂಬಲ್ಲಿ, ಪ್ರತಿ ಸಬ್ಜೆಕ್ಟ್ಗೂ ಏನೇನು ಓದ್ಬೇಕಂತ ಅದನ್ನು ಫಾಲೋ ಮಾಡಿ. ಕರೆಂಟ್ ಅಫೇರ್ಸು ಹಾಗೆ ಫಾಲೋ ಮಾಡಿ, ನೀವು ಕ್ಲಿಯರ್ ಮಾಡ್ಬೋದು. ಎನಿಬಡಿ ಕ್ಯಾನ್ ಕ್ಲಿಯರ್. ಕೋಚಿಂಗ್ ಮಾಡಿದವನೇ ಕ್ಲಿಯರ್ ಮಾಡ್ಬೇಕಂದ್ರೆ ಎಲ್ಲರೂ ಕೋಚಿಂಗ್ ಮಾಡ್ಬಿಡ್ತಿದ್ರಲ್ಲ, ಕೋಚಿಂಗ್ ಮಾಡಿರೋ ಕ್ಲಿಯರ್ ಮಾಡ್ಬಿಡ್ತಿಲ್ಲ, ಆ ಥರ ಏನಿಲ್ಲ. ಓಕೆ, ಬಟ್ ಒನ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಟೆಸ್ಟ್ ಸೀರೀಸ್.
ಟೆಸ್ಟ್ ಸೀರೀಸ್ನ ದೇರ್ ಇಸ್ ನೋ ಎಕ್ಸೆಪ್ಷನ್. ಯಾವುದಾದ್ರೂ ಒಂದು ತಗೊಳ್ಳಿ. ಈಗ ನಮ್ಗಿಂತ ಕಮ್ಮಿ ಅಮೌಂಟ್ ಇದೆಯಾ, ಕ್ವಾಲಿಟಿ ಇದೆ ಅಂದರೆ ತಗೊಳ್ಳಿ, ನೋ ಇಶ್ಯೂಸ್. ಅಥವಾ ಇನ್ನೊಂದು ತಗೊಳ್ಳಿ, ಅಕಾಡೆಮಿ ಇದೆ, ಎಷ್ಟೊಂದು ಇದಾವೆ ಇಲ್ಲಿ ಬೆಂಗಳೂರಲ್ಲಿ, ನೋ ಇಶ್ಯೂಸ್. ಬಟ್ ಬೆಂಗಳೂರು ತಗೊಳ್ಳಿ ಅಷ್ಟೇ ನಾನು ಹೇಳೋದು. ಓಕೆ, ಕ್ವಾಲಿಟಿ ಇರುತ್ತೆ. ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಒಂದಿಷ್ಟು ಕ್ವಾಲಿಟಿ ಇರುತ್ತೆ, ರೈಟ್. ಇದು ಕರೆಂಟ್ ಅಫೇರ್ಸ್ ನಾನು ತೊಗೊಂಬರ್ತೀನಿ. ನಾವು ಡೋಂಟ್ ವರಿ ಅಬೌಟ್ ದಿಸ್. ವರ್ಕಿಂಗ್ ಆಸ್ಪಿರೆಂಟ್ಸ್ ನೌ ವಿಲ್ ಕಮ್. ಏನು ಸರ್ ನಮ್ಮನ್ನು ಲಾಸ್ಟ್ ಇಟ್ಕೊಂಡ್ಬಿಟ್ರಲ್ಲ ಅಂತಂತೀರಾ ವರ್ಕಿಂಗ್ ಆಸ್ಪಿರೆಂಟ್ಸು. ಬಟ್ ಎಲ್ಲವನ್ನು ಹೇಳಬೇಕಲ್ಲ, ಡೀಟೇಲ್ ಆಗಿ ಹೇಳ್ಬೇಕು ನಾನು. ಯಾಕಂದರೆ ಪ್ರತಿಯೊಂದನ್ನು ಮತ್ತೆ ಮತ್ತೆ ಹೇಳೋಕ್ಕಾಗಲ್ಲ, ಅದಕ್ಕೆ ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ವರ್ಕಿಂಗ್ ಆಸ್ಪಿರೆಂಟ್ಸ್ KS ಮಾಡೋಕ್ಕಾಗತ್ತಾ ಅಂತ ನಿಮ್ಗೆ ಕ್ವಶನ್ ಮಾರ್ಕ್. ಅಯ್ಯೋ ಅದಕ್ಕೆ ಅಷ್ಟು ಓದಬೇಕು ಸರ್, ಏನು ಸರ್ ಮೊದಲಿಲ್ಲ 8-10 ಅವರು ಓದ್ಬೇಕಂತ ಹೇಳ್ಬಿಟ್ಟಿರಾ. ನಮಗೆ ನೋಡಿದರೆ ನೀವು ವರ್ಕಿಂಗ್ ಆಸ್ಪಿರೆಂಟ್ಸು ಇಲ್ಲಿ ನೋಡಿದರೆ ಬರೀ 5 ಅವರು, 3 to 5 ಅವರ್ಸ್ ಅಥವಾ 4 to 5 ಅವರ್ಸ್ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸರ್ ಅಂತ ಅನ್ಬೋದು. ಮಾಡ್ಬೋದು, ಎಕ್ಸಾಂಪಲ್ಸ್ ಇದಾವೆ. ವಿದೌಟ್ ಎಕ್ಸಾಂಪಲ್ಸ್ ನಾನು ಏನು ಹೇಳ್ತಾ ಇಲ್ಲ. ಅಬ್ಸಲ್ಯೂಟ್ಲಿ ಎಸ್, ಮಾಡ್ಬೋದಾ, ಕ್ಲಿಯರ್ ಮಾಡ್ಬೋದು. KSಗೆ 10 ಗಂಟೆಗಳ ಓದಬೇಕು ಅನ್ನೋದೇ ಏನಿಲ್ಲ. ಓಕೆನಾ, 10 ಗಂಟೆನೇ ಓದ್ಬೇಕಂತಿಲ್ಲ. ಫುಲ್ ಟೈಮ್ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ, ಓದ್ಲಿ. ವರ್ಕಿಂಗ್ ಇರೋರಿಗೆ ನಿಮ್ಗೆ ಒಂದು ಭಯ ಇರುತ್ತೆ. ವರ್ಕಿಂಗ್ ಆಸ್ಪಿರೆಂಟ್ಸ್ಗೆ ಮೆನಿ ಆಫ್ ದಿ ಆಸ್ಪಿರೆಂಟ್ಸ್ ನಾನು ನೋಡಿರೋ ಹಾಗೆ ನಮ್ಮ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ. FDA ಇದ್ದಾರೆ, CTA ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, PSI ಇದ್ದಾರೆ, ಓಕೆನಾ. ಆಮೇಲೆ ಲೇಬರ್ ಇನ್ಸ್ಪೆಕ್ಟರ್ ಇದ್ದಾರೆ, ತುಂಬಾ ಜನ ಬೇರೆ ಬೇರೆ ಇದರಲ್ಲಿದ್ದಾರೆ. CTO ಆಗಿದ್ದಾರೆ ಈಗ ಒಬ್ರು. ವರ್ಕಿಂಗ್ ಎಕ್ಸ್ಪರ್ಟ್ಸ್ ತುಂಬಾ ಜನ ಇದ್ದಾರೆ. ಆ ಒಂದು ಎಕ್ಸ್ಪೀರಿಯನ್ಸ್, ಅವ್ರ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು ಬಂದು ಇಲ್ಲಿ ಹೇಳ್ತಾ ಇದ್ದೀನಿ. ದೇ ರಿಟರ್ನ್ ಮೇನ್ಸ್ ಲಾಸ್ಟ್ ಟೈಮ್ ವರ್ಕ್ ಮಾಡ್ಕೊಂತಾನೆ ಮೇನ್ಸ್ ಬರ್ದಿದ್ದಾರೆ, ಇಂಟರ್ವ್ಯೂ ಹೋಗಿದ್ದಾರೆ. ಅವ್ರು ಮಾಡಿದ್ದಾರೆ ಅಂದ್ರೆ ನೀವ್ಯಾಕೆ ಮಾಡೋಕ್ಕಾಗಲ್ಲ ಅಲ್ವಾ? ನೀವ್ಯಾಕೆ ಮಾಡೋಕ್ಕಾಗಲ್ಲ? ಸಕ್ಸೆಸ್ ಡಸಂಟ್ ರಿಕ್ವೈರ್ಡ್ 10 ಅವರ್ಸ್. ಸ್ಮಾರ್ಟ್ ಪ್ಲಾನಿಂಗ್, ನಿಮ್ಮ ಹತ್ರ ಇರುವಂತ 5 ಅವರನ್ನ ಎಫೆಕ್ಟಿವ್ ಆಗಿ ಹೇಗೆ ಯುಟಿಲೈಸ್ ಮಾಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡಿ, ಎಫೆಕ್ಟಿವ್ ಸ್ಟಡಿ ಮಾಡಿ, ಎಫಿಷಿಯಂಟ್ ಆಗೋದಿ. ಎಷ್ಟೋ ಜನ ಹೇಳ್ತನಲ್ಲ, ಸಾವಿರಾರು ಜನ ಸಾಧನೆ ಮಾಡಿದ್ದಾರೆ ವರ್ಕಿಂಗ್ ಅಲ್ಲಿ ಇತ್ಕೊಂಡನೆ. ಯಾಕೆ ಮಾಡೋಕ್ಕಾಗಲ್ಲ? ತೋರಿಸ್ತಾರೆ. ತಹಸೀಲ್ದಾರ್ ರಘು ಸರು ತಹಸೀಲ್ದಾರ್ ಆಗಿ ಇದ್ಕೊಂಡೇನೆ KS ಪ್ಲಿಮ್ಸ್ ಕ್ಲಿಯರ್ ಮಾಡಿ, ಮೇನ್ಸ್ ಕ್ಲಿಯರ್ ಮಾಡಿ ಇಂಟರ್ವ್ಯೂ ಹೋದ್ರು. ಸುಷ್ಮಾ ಮೇಡಮ್ ನಮ್ಮ ಗ್ರೂಪ್ ಅಲ್ಲಿ ಇದಾರಲ್ಲ, ಅವರು ಮೇನ್ಸ್ ಬರೆದ್ರು. ಪ್ರೀತಿ ಮೇಡಮ್ PSI ಇದು ಮಾಡ್ಕೊಂಡೇ ಅವ್ರು ಇಂಟರ್ವ್ಯೂ ಹೋದ್ರು. ದೇವಿಚರಣ್ ಸರ್ ಮೇನ್ಸ್ ಬರೆದ್ರು ಅಲ್ವಾ? ಇದಾರಲ್ವಾ ಎಕ್ಸಾಂಪಲ್ಸ್, ನಮ್ಮ ಗ್ರೂಪ್ ಅಲ್ಲೇ ಇದ್ದಾರೆ. ಅದು ಬಿಟ್ಟು ಸಾವಿರಾರು ಎಕ್ಸಾಂಪಲ್ಸ್ ಇದೆ ನೋಡ್ತಾ ಹೋದ್ರೆ. ನೆಗೆಟಿವ್ ಥಿಂಕ್ ಮಾಡಿದ್ರೆ ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಥಿಂಕ್ ಮಾಡಿ ಪಾಸಿಟಿವ್ ಆಗುತ್ತೆ. ಓಕೆ, ದಿಸ್ ಈಸ್ ಹೌ. ನೆಕ್ಸ್ಟ್ ಸ್ಮಾರ್ಟ್ ಸ್ಟ್ರಾಟಜಿ ಹೇಳಿದ್ನಲ್ವಾ, ಬೆಳಿಗ್ಗೆ ನೀವು ಅಟ್ಲೀಸ್ಟ್ 3 ಅವರ್ಸ್ ಬೆಳಿಗ್ಗೆ ಕೊಡ್ಬೇಕು. ಇನ್ ಕೇಸ್ 4 ಅವರ್ಸ್ ಕೊಟ್ರೆ ಇನ್ನೂ ಒಳ್ಳೇದು. ಇನ್ ಕೇಸ್ ಮ್ಯಾರೇಜ್ ಆಗಿರೋರಿಗೆ ಸ್ವಲ್ಪ ಕಷ್ಟ, ನಾನು ಒಪ್ಕೋತೀನಿ. ಒಬ್ಬರು CTA ಇದ್ದಾರೆ ನಮ್ಮ ಮೇಡಮು, ನಮ್ಮ ಇದರಲ್ಲಿ ನಮ್ಮ ಹತ್ರ ಗೈಡೆನ್ಸ್ ತಗೊಂಡಿದ್ರು ಮೇನ್ಸ್ ಟೈಮಲ್ಲಿ. ಅವರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರು, ಫಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ ಮಾಡಿದ್ರು ಅವರು. ಆಸ್ ಅ ಒನ್ ಚೈಲ್ಡ್ ವುಮೆನ್ ಆಗಿನೂ ಸಹಿತ, ಮದುವೆ ಅಷ್ಟೇ ಆಗಿರ್ಲಿಲ್ಲ, ಒಂದು ವುಮೆನ್ ಸಹಿತ ಇತ್ತು. ಓಕೆ, ಇನ್ನೊಬ್ರು ಇವತ್ತು ನಮ್ಗೆ ಅವ್ರು ಫೋನ್ ಮಾಡಿದ್ರು, ಸಹನಾ ಅಂತ ಅವ್ರ ಹೆಸರು, ಹಾಸನದವರು. 10 ತಿಂಗಳ ಮಗುನ ಬಿಟ್ಟು ಬೆಂಗಳೂರಲ್ಲಿ ಬಂದು ಓದ್ತಾ ಇದ್ದಾರೆ. ಯಾವುದಕ್ಕೆ? KSಗೆ ರಜಾ ತಗೊಂಡು. ಅವರೊಂದು ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಈಗ ಆಲ್ರೆಡಿ. ಅದು ರಜಾ ತಗೊಂಡು, ಓಕೆನಾ, 10 ತಿಂಗಳ ಮಗುನ ಬಿಟ್ಟು ಬೆಂಗಳೂರಲ್ಲಿ PG ಮಾಡ್ಕೊಂಡು ಓದ್ತಾ ಇದ್ದಾರೆ ಅಂತಂದ್ರೆ ಸಾಮಾನ್ಯದ ವಿಷಯನ ಸ್ನೇಹಿತರೆ. ಒಬ್ಬ ಹೆಣ್ಮಗಳ ಥರ ಓದ್ತಾರೆ ಅಂದ್ರೆ ಬೇರೆಯವ್ರಿಗೆ ಏನಾಗಿದೆ ಅಲ್ವಾ? ಸೊ ನೀವು ಬೆಳಿಗ್ಗೆ ಕಠಿಣ ಸಬ್ಜೆಕ್ಟ್ ಅಂದ್ರೆ ಟಫ್ ಸಬ್ಜೆಕ್ಟ್ ನ, ಡಿಫಿಕಲ್ಟ್ ಸಬ್ಜೆಕ್ಟ್ ನ ಬೆಳಿಗ್ಗೆ ಹೊತ್ತಲ್ಲಿ ಓದ್ಕೊಳ್ಳಿ. ಆದಷ್ಟು 3 to 4 ಅವರ್ಸ್ ಓದಿದ್ರೆ ಇನ್ನೂ ಒಳ್ಳೇದು. ಪ್ರಯಾಣ ಸಮಯದಲ್ಲಿ ಒಂದಿಷ್ಟು ಕರೆಂಟ್ ಅಫೇರ್ಸ್ ಕ್ಲಾಸಸ್ ಎಲ್ಲ ಇದ್ರೆ ಅದನ್ನ ಕೇಳಿಸ್ಕೊಂತ ಹೋಗಿ. ಲಂಚ್ ಬ್ರೇಕ್ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಮಾಡಿ ಹೇಳೋದು ಈಸಿ, ಮಾಡೋದು ಕಷ್ಟ. ಹೇಳೋದು ಎಲ್ಲರೂ ಪುರಾಣ ಹೇಳ್ತಾರೆ, ಮಾಡೋದು ತುಂಬಾ ಕಷ್ಟ. ಬಟ್ ಮಾಡಿದ್ರೆ ಸಕ್ಸಸ್ಸು ಚಾನ್ಸಸ್ ವೆರಿ ಹೈ. ಓಕೆನಾ? ವಾರಾಂತ್ಯದಲ್ಲಿ ರಿವಿಷನ್ ಪ್ಲಸ್ ಮೋಕ್ ಟೆಸ್ಟ್ಗಳನ್ನ ನೀವು ಮಾಡಬೇಕು. ಸೊ ಯಾರು ವರ್ಕಿಂಗ್ ಆಸ್ಪಿರೆಂಟ್ಸ್ ಇದೀರಲ್ವಾ, ಈಗ ನಾನು ಹೇಳಿದ್ನಲ್ಲ, ಒಬ್ಬ ಮೆಂಟರ್ನ ನೀವು ಇಟ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಯಾವುದೋ ಮೆಂಟರ್, ನಮ್ದು ಮೆಂಟರ್ಶಿಪ್ ಅರ ತಗೋರಿ ಅಥವಾ ಇನ್ನೊಂದು ಮೆಂಟರ್ಶಿಪ್ ಆದ್ರೆ ಒಬ್ಬ ಡೆಡಿಕೇಟೆಡ್ ಮೆಂಟರ್ ನಿಮ್ಮ ಜೊತೆಗೆ ಇರಬೇಕು. ಅವರು ಟಿಲ್ ಪ್ರಿಲಿಮ್ಸ್ ಎಕ್ಸಾಮ್ ಡೆಡಿಕೇಟೆಡ್ ಮೆಂಟರು ನಿಮ್ಮ ಜೊತೆಗೆ ಇರಬೇಕು. ಡೈಲಿ ಟಾರ್ಗೆಟ್ ಕೊಡಬೇಕು. ಆ ಟಾರ್ಗೆಟ್ನ ಮಾಡಿದಿರಲ್ಲ ಚೆಕ್ ಮಾಡಬೇಕು. ಓಕೆ, ಆ ಟಾರ್ಗೆಟ್ನ ಮಾಡಿದಿರಲ್ಲ ಚೆಕ್ ಮಾಡಬೇಕು, ನಿಮ್ಮನ್ನ ಗೈಡ್ ಮಾಡಬೇಕು, ನಿಮ್ಮನ್ನ ಮುಂದೆ ತಗೊಂಡು ಹೋಗಬೇಕು, ಪುಷ್ ಮಾಡಬೇಕು. ಅದಕ್ಕೋಸ್ಕರ ವರ್ಕಿಂಗ್ ಆಸ್ಪಿರೆಂಟ್ಸ್ಗೆ ಒಬ್ಬ ಡೆಡಿಕೇಟೆಡ್ ಮೆಂಟರ್ ಇದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಟಚ್ ಬಿಟ್ಟು ಹೋಗಿರುತ್ತೆ ಸ್ವಲ್ಪ. ಡೆಡಿಕೇಟೆಡ್ ಮೆಂಟರ್ ಇದ್ರೆ ಇನ್ನೂ ನಿಮಗೆ ತುಂಬಾ ಸಹಾಯ ಆಗುತ್ತೆ. ಓಕೆನಾ? ಡೆಡಿಕೇಟೆಡ್ ಮೆಂಟರ್ಶಿಪ್ ನಮ್ದಾದ್ರೂ ತಗೊಳ್ಳಿ, ಇನ್ನೊಂದಾದ್ರೂ ತಗೊಳ್ಳಿ, ಯಾವ್ದಾದ್ರೂ ತಗೊಳ್ಳಿ. ಓಕೆ, ಹೇಳಿದ್ನಲ್ವಾ, ನೀವು ಬೆಳಿಗ್ಗೆ ಇನ್ ಕೇಸ್ 5:30 ಅಥವಾ 6 ಗಂಟೆಯಿಂದಾನೇ ಸ್ಟಾರ್ಟ್ ಮಾಡಿ.
6 ಗಂಟೆಯಿಂದ 8:30ವರೆಗೂ ಅಥವಾ 5:30ಇಂದ 8:30 ಮಾಡಿದ್ರೆ ಇನ್ನೂ ಒಳ್ಳೆಯದು. 3 ಅವರ್ ಎಫೆಕ್ಟಿವ್ ಸ್ಟಡಿ, ಟಫ್ ಸಬ್ಜೆಕ್ಟ್ ಮಾಡಲೇಬೇಕು. ಆಫೀಸಿಗೆ ಹೋಗ್ತೀರಾ ಹೋಗಿ, ಇನ್ ಕೇಸ್ ರಜಾ ತಗೊಳಕ್ಕಾದ್ರೆ ಒಬ್ಬರು ರಜಾ ತಗೋಬಹುದು, ರಜಾ ತಗೊಳ್ಳಿ ಲಾಸ್ಟ್ 1 ತಿಂಗಳು ಹಂಗಿದ್ದಾಗ ಇನ್ನೂ ಒಳ್ಳೆಯದು. ಆಫೀಸಿಗೆ ಹೋಗ್ತೀರಾ ಹೋಗಿ, ಮಧ್ಯಾಹ್ನ ಸಮಯದಲ್ಲಿ ಹೇಳಿದ್ನಲ್ವ MCQs ಬಿಡಿಸೋದು, ಟ್ರಾವೆಲಿಂಗ್ ಟೈಮಲ್ಲಿ ಕರೆಂಟ್ ಅಫೇರ್ಸ್ ಓದೋದು, ಮತ್ತೆ ಮನೆಗೆ ಬರ್ತೀರಾ 6:30 7 ಗಂಟೆಗೆ ಬರ್ತೀರಾ ಅಂದ್ಕೊಳ್ಳೋಣ. 6:30ಇಂದ 9:30ವರೆಗೂ ಇನ್ನೊಂದು ಸಬ್ಜೆಕ್ಟ್ ಓದ್ತೀರಾ, ಅಥವಾ ಕರೆಂಟ್ ಅಫೇರ್ಸ್ ಓದ್ತೀರಾ, ಅಥವಾ ಏನಾದರೂ ಒಂದು ಸಮಥಿಂಗ್. ಓಕೆ, ಹಾಫ್ ಆನ್ ಅವರ್ ಊಟ ಮಾಡ್ತೀರಾ. 10 ಗಂಟೆಯಿಂದ 11 ಗಂಟೆವರೆಗೂ ಒಂದು ಸ್ವಲ್ಪ ಓದಿ. ಬಟ್ ನೀವು ಒಂದು 6 ಅವರ್ ನಿದ್ದೆ ಮಾಡಿ, ವರ್ಕಿಂಗ್ ಆಸ್ಪಿರೆಂಟ್ಸ್ ಇಫ್ ಪಾಸಿಬಲ್. ಹೇಳ್ತೀರಾ ಸರ್ 6 ಅವರ್ ನಿದ್ದೆ ಸ್ಟ್ರೆಸ್ ಆಗಿರುತ್ತೆ, ತುಂಬ ಕಷ್ಟ. ಬಟ್ 6 ಅವರ್ ನಿದ್ದೆನ ಹೇಗೆ ಮಾಡಬೇಕು? ಗೊರಕೆ ಹೊಡೆದು ನಿದ್ದೆ ಮಾಡಬೇಕು. ಅಂದರೆ ನಿಮಗೆ ಎಲ್ಲ ಸುಸ್ತು ಹೋಗ್ಬೇಕು, ಆ ಥರ ನಿದ್ದೆ ಮಾಡಬೇಕು. ಓಕೆನಾ? 11 ಅಂದರೆ 5:30 6:30 ಅವರ್ ನಿದ್ದೆ ಆಗುತ್ತೆ. 11 ಗಂಟೆಯಿಂದ ನೀವು 5:30ಗೆ ಇದ್ರೂ 6:30 ಅವರ್ ನಿದ್ದೆ ಆಗುತ್ತೆ. ಓಕೆನಾ? 6:30 ಅವರ್ 6 ಅವರ್ 30 ಮಿನಿಟ್ಸ್ ಆಗುತ್ತೆ. ಇನ್ ಕೇಸ್ 7 ಅವರ್ಸ್ ಮಾಡಿದ್ರು ಓಕೆ. 7 ಅವರ್ಸ್ಗಿಂತ ಕಮ್ಮಿ ಮಾಡಬೇಡಿ, 7 ಅವರ್ಸ್ಗಿಂತ ಜಾಸ್ತಿ ಮಾಡಬೇಡಿ. ಕಮ್ಮಿ ಅಲ್ಲ, ಸಾರಿ, 7 ಅವರ್ಸ್ಗಿಂತ ಜಾಸ್ತಿ ಮಾಡಿದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಯು ಶುಡಂಟ್ ಡೂ ದ್ಯಾಟ್. ಓಕೆನಾ? ಇದು ಬಹಳ ಇಂಪಾರ್ಟೆಂಟ್, ರೈಟ್? ಸೊ 2 ಸಬ್ಜೆಕ್ಟು ಓದಲೇಬೇಕು ಡೆಡಿಕೇಟೆಡ್ ಆಗಿ. ನೀವು 5 to 6 ಅವರ್ಸ್ ಯು ಹ್ಯಾವ್ ಟು ಗಿವ್. ನೋಡಿ, ಇಲ್ಲಿ 3 6, ಇಲ್ಲೊಂದು 6. ಇನ್ ಕೇಸ್ ಪುಷ್ ಮಾಡಿ 7 ಅವರ್ ತನಕ ತಗೊಂಡು ಹೋದ್ರೆ ನೀವು ಯಾವ ಫುಲ್ ಟೈಮ್ ಆಸ್ಪಿರೆಂಟ್ಸ್ಗಿಂತನೂ ಕಮ್ಮಿ ಇಲ್ಲ. ಯು ಹ್ಯಾವ್ ಟು ಪುಷ್ ಯುವರ್ ಸೆಲ್ಫ್ ಮ್ಯಾಕ್ಸಿಮಮ್ ಲೆವೆಲ್. ಮೆಂಟರ್ಸ್ ಪುಷ್ ಮಾಡ್ಬೇಕು ನಿಮ್ಮನ್ನ. ದೇ ಶುಡ್ ಆಸ್ಕ್ ಯು, ಏನ್ ಮಾಡ್ತಾ ಇದ್ದೀರಾ ಹೇಳಿ ಅಂತ ಹೇಳಿ ಕೇಳಬೇಕು ಅವ್ರು ನಿಮ್ಗೆ, ಆಯ್ತಾ? ದೇ ಶುಡ್ ಆಸ್ಕ್ ಯು. ಓಕೆ, ಯಾಕೆ ನಮ್ಮ ವಿಜಯ್ ಸೇತು ನೀವು ತಗೋಬೇಕು ಅನ್ನೋದಕ್ಕೆ ಲಾಸ್ಟಲ್ಲಿ ತಗೊಂಬಂದಿದ್ದೀನಿ ಅಂದರೆ, ಏನು ಸರ್ ನಿಮ್ಮದೇ ತಗೋ ಅಂತ ಹೇಳ್ತೀರಾ ಅಂತ ಹೇಳ್ಬೋದು ನೀವು. ನಮ್ಮದೂ ಒಂದಿದೆ, ನಮ್ಮದೇ ಅಂತಾನೆ ಹೇಳ್ತಾ ಇಲ್ಲ, ನಮ್ದನ್ನೇ ಯಾಕೆ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಬೇರೆದು ಇದೆ, ಬೇರೆದು ತಗೊಳ್ಳಿ, ನಮ್ದು ತಗೊಳ್ಳಿ, ನಿಮ್ಮ ಇಷ್ಟ. ಓಕೆ, ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಹೇಳಿದ್ನಲ್ವಾ? ಭರತ್ ಸರ್ ಇದ್ದಾರೆ, ಓಕೆ, ನಾನಿದ್ದೀನಿ, ಸಂದೀಪ್ ಸರ್ ಇದ್ದಾರೆ. ಎನ್ವಿರಾನ್ಮೆಂಟ್ಗೆ ಯೋಗಾನಂದ್ ಸರ್ ಅಂತ ಇದ್ದಾರೆ, ಎನ್ವಿರಾನ್ಮೆಂಟ್ ಯೋಗಾನಂದ್ ಸರ್ ಹೇಳ್ತಾರೆ. ಪ್ರತಿಯೊಂದನ್ನು ವಿಲ್ ಟೆಲ್, ಎಲ್ಲವನ್ನು ಹೇಳ್ಕೊಡ್ತೀವಿ. ನಮ್ದು ಅಪ್ರೋಚ್ ಪ್ರಿವಿಯಸ್ ಇಯರ್ ಕ್ವಶನ್ ಬೇಸ್ಡ್. ಪ್ರಿವಿಯಸ್ ಇಯರ್ ಕ್ವಶನ್ ನಮ್ಮ ಮಂತ್ರ, ಪ್ರಿವಿಯಸ್ ಇಯರ್ ಕ್ವಶನ್ ನಮ್ಮ ದೇವರು, ಪ್ರಿವಿಯಸ್ ಕ್ವಶನ್ ನಮ್ದು ಎಲ್ಲ. ಅದನ್ನು ಬಿಟ್ಟು ನಾವು ಹೋಗಲ್ಲ. ಅದೇ ರೀತಿ ಸ್ಮಾರ್ಟ್ ನೋಟ್ಸ್, ನಮ್ದು ರ್ಯಾಂಕ್ ಬೂಸ್ಟರ್ ನೋಟ್ಸ್ ಅನ್ನು ಕೂಡ ಕೊಡ್ತೀವಿ. ಎಸ್ ಸೀರೀಸ್ ಟಾಪ್ ನಾಚ್ ಇದೆ, ಪ್ರಿವಿಯಸ್ ಇಯರ್ ಕ್ವಶನ್ ಬೇಸ್ಡ್ ಇದೆ, ಪ್ಲಸ್ ಎಕ್ಸ್ಪ್ಲನೇಷನ್. ನಂಬರ್ 1 ಎಕ್ಸ್ಪ್ಲನೇಷನ್ ಇನ್ ಕರ್ನಾಟಕ ಅಂತ ಹೇಳ್ತೀನಿ. ಆ ಥರದ ಎಕ್ಸ್ಪ್ಲನೇಷನ್ ನೋಬಡಿ ವಿಲ್ ಗಿವ್. ಏನೇನಿರುತ್ತೆ ಅಂತ ಹೇಳ್ಬಿಡ್ತೀನಿ. ಎಕ್ಸ್ಪ್ಲನೇಷನ್, ನಾರ್ಮಲ್ ಆನ್ಸರ್, ಯಾಕೆ ಕರೆಕ್ಟು ಯಾಕೆ ರಾಂಗು. ಎರಡನೇದು ಎಕ್ಸಾಮ್ ಟ್ರ್ಯಾಪ್, ಅಂದರೆ ಎಲಿಮಿನೇಷನ್ ಎಲ್ಲೆಲ್ಲಿ ಮಾಡ್ಬೋದು ನೀವು, ಎಲಿಮಿನೇಷನ್ ಟೆಕ್ನಿಕ್ಸ್ ಇಫ್ ಪಾಸಿಬಲ್ ಆ ಕ್ವಶನ್ ಇರುತ್ತೆ. ಮತ್ತೆ ವಾಟ್ ಫರ್ದರ್ ಯು ಶುಡ್ ರೀಡ್ ಅರೌಂಡ್ ದಟ್ ಟಾಪಿಕ್. ಆ ಪ್ರಶ್ನೆಯ ಸುತ್ತಲೂ ಇನ್ನೂ ಏನೇನು ಓದಬೇಕು ಅನ್ನೋದನ್ನು ಕೂಡ ನಾವು ಕೊಟ್ಟಿರ್ತೀವಿ. ಇದೇ ನಮ್ಮ ಸಿನಾಪ್ಸಸ್ನ ಒಂದು ವಿಶೇಷತೆ. ಸುಮ್ಮನೆ 4-5 ಲೈನ್ ಕೊಟ್ಟು ಅಥವಾ ಅರ್ಧ ಪೇಜ್ ಕೊಟ್ಟು ಸುಮ್ಮನೆ ವೇಸ್ಟ್, ಒಂದೊಂದು ಪೇಜ್ ಕೊಟ್ಟು ವೇಸ್ಟ್ ಇರೋದಿಲ್ಲ. ಎಲ್ಲವೂ ನಿಮಗೆ ಉಪಯೋಗ ಆಗುತ್ತೆ, ಆಯ್ತಾ? ಅದು ಬಿಟ್ಟರೆ ವೈಯಕ್ತಿಕ ಮಾರ್ಗದರ್ಶನ, ಪರ್ಸನಲ್ ಮೆಂಟರ್ಶಿಪ್ ಇರುತ್ತೆ. ಆಮೇಲೆ ನಮ್ಮ ಕ್ಲಾಸಸ್, ಯಾರು ಕ್ಲಾಸಸ್ ತಗೋಬೇಕಂತೀರಲ್ವಾ, ಕನ್ನಡ ಮತ್ತು ಇಂಗ್ಲೀಷ್ ಡೆಮೋ ಕ್ಲಾಸಸ್ ಇದೆ, ಹೋಗಿ ನೋಡಿ ಆ್ಯಪಲ್ಲಿ. ಬರೀ ಕ್ಲಾಸಸ್ ಬೇಕು, ನಮ್ಮ ಮೆಂಟರ್ಶಿಪ್ ಬೇಡ, ಟೆಸ್ಟ್ ಸೀರೀಸ್ ಬೇಡ ಅಂದರೆ, ನೀವು ಯಾರು ಕ್ಲಾಸಸ್ ತಗೋತೀರಾ, ಟೆಸ್ಟ್ ಸೀರೀಸಲ್ಲಿ ನಾನು ನಿಮಗೆ ಒಂದಿಷ್ಟು ಇದನ್ನು ಕೊಡ್ತೀವಿ, ಕನ್ಸೆಷನ್ ಕೊಡ್ತೀನಿ, ಆಯಿತಾ? ಟೆಸ್ಟ್ ಸೀರೀಸ್ ಕ್ಲಾಸಸ್ ತೊಗೊಂಡು ನಮಗೆ ಸ್ಕ್ರೀನ್ಶಾಟ್ ಹಾಕಿ ಆ 2250 ರೂಪಾಯಿ ಟೆಸ್ಟ್ ಸೀರೀಸ್ ಇದೆಯಲ್ಲೋ ಅದು ನಿಮಗೆ ಕನ್ಸೆಷನ್ ಕೊಡ್ತೀನಿ. ಇನ್ ಕೇಸ್ ನೀವು ಕ್ಲಾಸಸ್ ತಗೊಂಡ್ರೆ ಟೆಸ್ಟ್ ಸೀರೀಸಲ್ಲಿ ಕನ್ಸೆಷನ್ ಇರುತ್ತೆ, ಆಯ್ತಾ? ಸೊ ಇದು ನಮ್ದು ಯಾಕೆ ತಗೋಬೇಕು ಅಂತ ಅನ್ನೋದು ನೋಡಿ. ಸರಿಯಾದ ಮಾರ್ಗದರ್ಶನ ಎಲ್ಲಾದರೂ ಇರ್ಬೋದು, ನಮ್ದಾದ್ರೂ ಇರ್ಬೋದು, ಇನ್ನೊಂದಾದ್ರೂ ಇರ್ಬೋದು, ಮತ್ತೊಂದಾದ್ರೂ ಇರ್ಬೋದು. ಸರಿಯಾದ ಮಾರ್ಗದರ್ಶನ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಸರಿಯಾದ ಮಾರ್ಗದರ್ಶನದಿಂದ ನಿಮಗೆ ಯಶಸ್ಸು ಏನಿದೆ ಸಿಕ್ಕೇ ಸಿಗುತ್ತೆ. ರೈಟ್ ಡೈರೆಕ್ಷನ್, ರೈಟ್ ಗೈಡೆನ್ಸ್, ಕನ್ಸಿಸ್ಟೆಂಟ್ ಎಫರ್ಟ್. ಗೈಡೆನ್ಸ್ ಎಷ್ಟಾದ್ರೂ ಕೊಡ್ಲಿ, ನಿಮ್ಮ ಎಫರ್ಟ್ ಇಲ್ಲ ಅಂದ್ರೆ ಆ ಗೈಡೆನ್ಸ್ ವೇಸ್ಟ್. ಓಕೆ, ನಿಮ್ಮ ಎಫರ್ಟು ಇರಲೇಬೇಕು. ಎಫರ್ಟ್ ಬಹಳ ಮ್ಯಾಟರ್ ಆಗುತ್ತೆ. ಓಕೆ, ಎಫರ್ಟ್ ಬಹಳ ಮ್ಯಾಟರ್ ಆಗುತ್ತೆ. ಅದೇ ರೀತಿ ಅದು ಸಿಕ್ಕರೆ ರೈಟ್ ಗೈಡೆನ್ಸು ಸಕ್ಸಸ್. ಕನ್ಸಿಸ್ಟೆಂಟ್ ಎಫರ್ಟ್ ನೀವು ಹಾಕ್ತಾ ಇದ್ರೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಓಕೆ, ನಿಮ್ಮ ಯಶಸ್ಸಿನ ಆರಂಭ ಇವತ್ತನೇ, ಯಶಸ್ಸಿನ ಪಯಣದ ಆರಂಭ ಇವತ್ತಿಂದನೇ ಆಗಲಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ನಮ್ದಾದ್ರೂ ತಗೊಳ್ಳಿ, ಇನ್ನೊಂದಾದ್ರೂ ತಗೊಳ್ಳಿ, ಮತ್ತೊಂದಾದ್ರೂ ತಗೊಳ್ಳಿ, ಒಟ್ಟಿನಲ್ಲಿ ಚೆನ್ನಾಗಿ ಓದಿ ಚೆನ್ನಾಗಿ ಆಗಲಿ ಅನ್ನೋದೇ ನಮ್ಮ ಆಶಯ. ಓಕೆ, ಸೊ ಇದಿಷ್ಟು ಹೇಳ್ತಾ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಮಾರ್ಗದರ್ಶಿ ತಗೋಬೇಕನ್ನೋರು ಪ್ಯೂರ್ ಮಾರ್ಗದರ್ಶಿ, ಡೈಲಿ ಟಾರ್ಗೆಟ್ಸು, ಡೈಲಿ ಪ್ಲ್ಯಾನು, ಮೆಂಟರ್ಶಿಪ್ಪು,
ಎಲ್ಲವೂ ಇರುತ್ತೆ. ಆಲ್ರೆಡಿ ಹೇಳಿದ್ದೀನಿ, ಬರೀ ಪ್ರಿಲಿಮ್ಸ್ ಅಂತಂದ್ರೆ 5,500 ರೂಪಾಯಿ. ಯಾಕಂದ್ರೆ ನೋಟ್ಸು, ಇಂಡಿವಿಜುವಲ್ ಗೈಡೆನ್ಸು, ಪರ್ಸನಲ್ ಮೆಂಟರ್ಶಿಪ್, ವೀಕ್ಲಿ ಕ್ಲಾಸ್, ವೀಕ್ಲಿ ಗೈಡೆನ್ಸು, ಆಫೀಸರ್ಸ್ ಕಡೆಯಿಂದ ವೀಕ್ಲಿ ನಿಮಗೆ ಸೆಷನ್ಸ್ ಇರುತ್ತೆ. ಡೈಲಿ ನಿಮಗೆ ಟಾರ್ಗೆಟ್ಸ್ ಕೊಡ್ತೀವಿ. ಡೈಲಿ ನೀವು ಮೆಂಟರ್ ಜೊತೆಗೆ ಅಪ್ರೋಚ್ ಮಾಡ್ಬೋದು, ಮಾತಾಡ್ಬೋದು, ಎಲ್ಲವೂ ನಿಮಗೆ ಕಂಪ್ಲೀಟ್ ಇರುತ್ತೆ. 5,500 ರೂಪಾಯಿ ಪ್ರಿಲಿಮ್ಸ್ಗೆ. ಸರ್ ಮೇನ್ಸು ಬೇಕಂದ್ರೆ 9,000 ರುಪೀಸು, ಪ್ರಿಲಿಮ್ಸ್ ಕಮ್ ಮೇನ್ಸ್ ಬೇಕಂತಂದ್ರೆ 13,000 ರುಪೀಸ್, ಎರಡು ಆಗುತ್ತೆ. ಮೇನ್ಸ್ ನಿಮಗೆ ಅಕ್ಟೋಬರ್ 15ರಿಂದ 18ನೇ ತಾರೀಕು ತನಕ ಆಲ್ಮೋಸ್ಟ್ ಮಾಡ್ತೀವಿ. 20 ಮ್ಯಾಕ್ಸಿಮಮ್ ಅಲ್ಲಿ ತನಕ ಮುಗಿಸ್ಕೊಡ್ತೀವಿ. ಸರ್ ನನಗೆ ಕ್ಲಾಸಸ್ ಬೇಕು ಸರ್, ನನಗೆ ಬರೀ ಕ್ಲಾಸಸ್ ಅಷ್ಟೇ ಸಾಕು, ನಂಗೆ ಸಬ್ಜೆಕ್ಟ್ಸ್ ಇನ್ನೂ ನಾಲೆಜ್ ಸ್ವಲ್ಪ ಚೆನ್ನಾಗಿ ಬೇಕು, ಅಥವಾ ಓದೋಕ್ಕಾಗಲ್ಲ ನನಗೆ, ನಾನು ವಿಡಿಯೋ ನೋಡ್ಕೊಂಡು ಮುಗಿಸ್ಕೋತೀನಿ ಅನ್ನೋರು ಇದನ್ನ ಮಾಡ್ಕೋಬಹುದು. ಸ್ಕೋರ್ ಬೂಸ್ಟರ್ ಕ್ಲಾಸಸ್ ಹೇಳಿದೀನಿ. ನಾನು ಪೊಲಿಟಿ, ಹಿಸ್ಟ್ರಿ, ಜೋಗ್ರಫಿ, ಎಕನಾಮಿ ತಗೋತೀನಿ. ಪೊಲಿಟಿ, ಹಿಸ್ಟ್ರಿ, ಎಕನಾಮಿ ತಗೋತೀನಿ. ಭರತ್ ಸರು ಸೈನ್ಸ್ ಅಂಡ್ ಟೆಕ್, ಮೆಂಟಲ್ ಎಬಿಲಿಟಿ ತಗೋತಾರೆ. ಸಂದೀಪ್ ಸರು ಜೋಗ್ರಫಿ ಮತ್ತೆ ಕರೆಂಟ್ ಅಫೇರ್ಸ್ ತಗೋತಾರೆ. ನಾನು ಕರೆಂಟ್ ಅಫೇರ್ಸ್ ತಗೋತೀನಿ. ಯೋಗಾನಂದ್ ಸರ್ ಅಂತ ಇದ್ದಾರೆ, ಅವ್ರು ಎಲ್ರಿಗೂ ಬೆಂಗಳೂರಲ್ಲಿ ಚಿರಪರಿಚಿತ, ಅವರು ಎನ್ವಿರಾನ್ಮೆಂಟ್ ತಗೋತಾರೆ. ಓಕೆ, ಮಲ್ಟಿಪಲ್, ಯಾರು ಒಬ್ಬರೇ ತಗೊಳ್ಳೋದು, 4 ಜನ ಎಲ್ಲ ಸಿಲೆಬಸ್, ಪೇಪರ್ 1 ಪೇಪರ್ 2 ಏನಿದೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಮುಗಿಸ್ಕೊಡ್ತೀವಿ. ಒಂದಿಷ್ಟು ಆಲ್ರೆಡಿ ರಿಕಾರ್ಡೆಡ್ ಇದೆ, ಒಂದಿಷ್ಟು ಲೈವ್ ಪ್ಲಸ್ ರಿಕಾರ್ಡೆಡ್. ಯಾಕಂದ್ರೆ ಡೆಪ್ತ್ ಕ್ಲಾಸಸ್ ಮಾಡಬೇಕು. ಈಗ ನಾನು ಲೈವ್ ಕ್ಲಾಸಸ್ 100 ಡೇಸ್ ಅಲ್ಲಿ ನಿಮಗೆ ಡೆಪ್ತ್ ಕ್ಲಾಸಸ್ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ರೀಸೆಂಟ್ ಮಾಡಿರೋದೇ ರಿಕಾರ್ಡೆಡ್ ಕ್ಲಾಸಸ್ ನಿಮಗೆ ಕೊಡ್ತೀವಿ. ಆಮೇಲೆ ಅದ್ರ ಜೊತೆಗೆ ವೀಕ್ಲಿ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ಎಲ್ಲಿ? ಈ ಸ್ಕೋರ್ ಬೂಸ್ಟರ್ ಕ್ಲಾಸಸ್ ಅಲ್ಲಿ. ಇದು ಆಪ್ ಅಲ್ಲಿ ಇದೆ, ನಿಮಗೆಲ್ಲ ಸಿಗುತ್ತೆ. ವಿಜಯ ಸೇತು ಆಪ್ ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಇದು ಕಂಪ್ಲೀಟ್ ವಿಜಯ ಮಾರ್ಗದರ್ಶಿ ಏನಿದೆಯಲ್ಲ, ಇದು ಟೆಲಿಗ್ರಾಮ್ ಅಲ್ಲಿ ಕೊಡ್ತೀವಿ. ಇದು ಆಪ್ ಅಲ್ಲಿ ಇರುತ್ತೆ. ಓಕೆನಾ? ನಿಮ್ಗೆ ಏನೇ ಡೌಟ್ ಇರಲಿ 6360497425 ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಮ್ಮ ಕಡೆಯಿಂದ ಏನು ನಿಮಗೆ ಹೇಳಬೇಕಲ್ವ ಅದೆಲ್ಲವನ್ನು ಡೀಟೇಲ್ ಆಗಿ ಹೇಳ್ತೀನಿ. ಸ್ವಲ್ಪ ಲಾಂಗ್ ಇದೆ ವಿಡಿಯೋ, ಯಾಕಂದ್ರೆ ಡೀಟೇಲ್ ಆಗಿ ಪ್ರತಿಯೊಂದನ್ನು ಹೇಳಿದ್ದೀನಿ. ಮತ್ತೆ ನೀವು ಕೇಳಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿಯೊಂದನ್ನು ಹೇಳಿದ್ದೀನಿ. ಫುಲ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಇಲ್ಲಿ ವೀಕ್ಲಿ ಸೆಷನ್ ಇರುತ್ತೆ, ಅದೊಂದು ಹೇಳೋದು ಮರುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇದ್ರು ವೀಕ್ಲಿ ಸೆಷನ್ ಅನ್ನು ನಾವಿಲ್ಲಿ ಮಾಡಿ ಕೊಡ್ತೀವಿ. ಟೆಸ್ಟ್ ಸೀರೀಸ್ ಸರ್ ನಂಗೆ ಯಾವುದು ಬೇಡ, ಬರೀ ಟೆಸ್ಟ್ ಸೀರೀಸ್ ಅಂದ್ರೆ 2250. 20+ ಜನ ಏನಾದ್ರು ಬೆಂಗಳೂರಲ್ಲಿ ನನಗೆ ಸ್ಯಾಟರ್ಡೆ ಒಳಗಡೆ ಆದ್ರೆ, ಸ್ಯಾಟರ್ಡೆ ಒಳಗಡೆ ನನಗೆ 20+ ಜನ ತಗೋತೀನಿ ಅಂತಂದ್ರೆ 2,500 ರೂಪಾಯಿ ಆಫ್ಲೈನ್ ಟೆಸ್ಟ್ ಇರುತ್ತೆ. 20+ ಜನ ಸರ್ ನಾವು ತಗೋತೀವಿ, ನೀವು ಆಫ್ಲೈನ್ ಮಾಡಿ ಅಂತ ನನಗಂತಂದ್ರೆ 2,500 ರೂಪಾಯಿ ಪೇ ಮಾಡಬೇಕು. 6360497425 ನಂಬರಿಗೆ ಕರೆ ಮಾಡಿ 2,500 ರೂಪಾಯಿ ಪೇ ಮಾಡಿದ್ರೆ ನಮ್ಮ ಕಡೆಯಿಂದ ಏನಿದೆ ನಿಮಗೆ ಆಫ್ಲೈನ್ 20+ ಮಿನಿಮಮ್ ಆಗ್ಬೇಕು, ನಮಗೆ ಲಾಸ್ ಆಗುತ್ತೆ. ಓಕೆ, ಅದ್ರ ಸಲುವಾಗಿ ಸೊ ಹಾಕಿದ್ದೀನಿ, ಪೋಲ್ ಹಾಕಿದ್ದೀನಿ. 100 ಜನ ಇರ್ತೀರಾ, ಬಟ್ ಒಬ್ರು ಫೋನ್ ಮಾಡಲ್ಲ. ಮೆಸೇಜ್ ಹಾಕಿ ಅಂತ ಹೇಳಿದ್ದೆ, ಹಾಕಿರಲ್ಲ, ಬರೀ ಪೋಲ್ ಹಾಕ್ತೀರಾ. ಇಟ್ಸ್ ಪೋಲ್ ಅದನ್ನ ನಾನು ಸೀರಿಯಸ್ ಆಗಿ ತಗೊಳ್ಳೋದು. ಫೋನ್ ಮಾಡಿ ಸರ್, ನಂಗೆ ಆಫ್ಲೈನ್ ಬೇಕು ಅಂತ ಫೋನ್ ಮಾಡಿ, ಪೇ ಮಾಡಿ. 20+ ಜನ ಆದರೆ ನಿಮಗೆ ಇದು ಮಾಡ್ತೀನಿ. ಇಲ್ಲ ಆಗದೆ ಇದ್ರೆ ನಿಮ್ಮ ಅಮೌಂಟ್ನ ರೀಫಂಡ್ ಮಾಡ್ತೀನಿ. ಓಕೆ, ಅದು ನಿಮಗೆ ಮಂಡೇ ಅಷ್ಟರಲ್ಲೇ ಗೊತ್ತಾಗ್ಬಿಡುತ್ತೆ. ನೋ ಇಶ್ಯೂಸ್. ಕ್ವಾಲಿಟಿ ಟೆಸ್ಟ್ ಇದೆ, ನೀವು ಚೆಕ್ ಮಾಡ್ಬೋದು. ಆಲ್ರೆಡಿ ಒಂದು ಟೆಸ್ಟ್ ನಮ್ಗೆ ಫಸ್ಟ್ 1ನೇ ಬ್ಯಾಚಲ್ಲಿ ಹಾಕಿದ್ದೀನಿ ನಾನು. ಏನ್ಷಿಯಂಟ್ ಮಿಡಿವಲ್ ಟೆಸ್ಟ್ ಹಾಕಿದ್ದೀನಿ, ಏನೇನು ಇರುತ್ತೆ ಅನ್ನೋದು ಹಾಕಿದ್ದೀನಿ, ಡೀಟೇಲ್ಸ್ ಹಾಕಿದ್ದೀನಿ. ಯು ಕ್ಯಾನ್ ಚೆಕ್ ದ್ಯಾಟ್ ಡೀಟೇಲ್ಸ್. ಓಕೆ, ಇಲ್ಲಿ ನಿಮ್ಗೆ ಹೇಳಿದ್ನಲ್ಲ 30 ಟೆಸ್ಟ್ ಇರುತ್ತೆ. ಟೋಟಲ್ 30 ಟೆಸ್ಟ್ ಇರುತ್ತೆ. 2,750 ರೂಪಾಯಿ ಆನ್ಲೈನ್. PDF ಫಾರ್ಮಲ್ಲಿ ಟೆಲಿಗ್ರಾಮಲ್ಲೂ ಇದೆ, ಆ್ಯಪಲ್ಲೂ ಇದೆ. PDF ಕೊಡ್ತೀವಿ, ನೀವು PDFನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಂಡು ಬಿಡಿಸ್ಕೋಬೋದು ನೀಟಾಗಿ. ಓಕೆ, ನಿಮಗೆಲ್ಲ ಅವಕಾಶ ಇರುತ್ತೆ ಆಯ್ತಾ. ಇಲ್ಲಿ ಹೇಳಿದ್ದೀನಿ ಆಲ್ರೆಡಿ 15 ಮಂತ್ಸ್ ಕರೆಂಟ್ ಅಫೇರ್ಸ್ MCQs ಕಂಪಲೇಷನ್ ಕೂಡ ಕನ್ನಡ ಇಂಗ್ಲೀಷ್ ಮೀಡಿಯಂ ಎರಡು ಕೊಡ್ತೀವಿ. ಎಕ್ಸ್ಪ್ಲನೇಷನ್ ಡೀಟೇಲ್ ಆಗಿರುತ್ತೆ, ಕನ್ನಡ ಇಂಗ್ಲೀಷ್ ಮೀಡಿಯಂ ಎಲ್ಲವೂ ಇರುತ್ತೆ. ಓಕೆನಾ? ವಿಲ್ ನಾಟ್ ಮಿಸ್ ಎನಿಥಿಂಗ್. ನಿಮಗೆ ಎಕ್ಸಾಮ್ಸ್ಗೆ ಏನು ಬೇಕಲ್ಲ ಎಲ್ಲವನ್ನು ಕೊಡ್ತೀವಿ. ಇದಿಷ್ಟು ಈ ಹೊತ್ತಿನ ವಿಶೇಷ ಲೆಂದಿ ವಿಡಿಯೋ ಆಗಿದೆ. ಇಷ್ಟೊತ್ತನ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಏನೇ ಡೌಟ್ ಇದ್ರೂ 6360497425 ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಥ್ಯಾಂಕ್ ಯು, ಧನ್ಯವಾದಗಳು.